ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಹರ ಭಕ್ತರಳಯ್ಯ ಮಾದರ ಚೆನ್ನಯ್ಯ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಡಪದ ಪಣ್ಣ ಹಡಪದ ಪಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ನೂಲಿಯ ಚಂದಯ್ಯ ಡೋರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಆಯ್ದಕ್ಕಿಲಕ್ಕಮ್ಮ ಮೆರೆದ ಕಲ್ಯಾಣ ಆಯ್ದ ಕಿಲಕ್ಕಮ್ಮ ಮೆರೆದ ಕಲ್ಯಾಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಜ್ಞಾನಿ ಚನ್ನ ಬಸವಣ್ಣ ಜ್ಞಾನಿ ಚನ್ನ ಬಸವಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಜಯ ಮಂಗಲಂ ಜಯ ನಮಃ ಪರಾವತೆ ಶಿವ ಹರ ಹರ ಮಹಾದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ
ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಮಹಾಮಾನವತವಾದಿ ಕಲ್ಯಾಣದ ಅಣ್ಣ ಎಲ್ಲ ಶರಣರ ಭಾವಸ್ಫುರಣ ಬಾಗೇವಾಡಿಯ ಮಹಾನ್ ಶಕ್ತಿ ಅಣ್ಣ ಬಸವಣ್ಣನನ್ನ ಸ್ಮರಿಸಿ ಬಾಗೇವಾಡಿಯ ಭಕ್ತ ಸಮೂಹಕ್ಕೆ ಆರಾಧ್ಯ ದೇವರಾಗಿರುವಂಥ ನಂದೀಶನನ್ನ ಸ್ಮರಿಸಿಕೊಂಡು ಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಶ್ರಾವಣ ಮಾಸದ ಬಸವಾದಿ ಶಿವಶರಣರ ವಚನ ಚಿಂತನ ಪ್ರವಚನದ ವೇದಿಕೆಯಲ್ಲಿ ಅನುಪಸ್ಥಿತಿಯಲ್ಲಿರುವಂಥ ಈ ಪಟ್ಟಣದ ವಿರಕ್ತ ಮಠದ ಪರಮ ಪೂಜ್ಯರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂಥ ಪಟ್ಟಣ್ ಶೆಟ್ಟರವರೇ, ಉಪಾಧ್ಯಕ್ಷರಾಗಿರುವಂಥ ಬಸವರಾಜ್ ಹಾರಿವಾಳ್ ಅವರೇ, ಜಾತ್ರಾ ಕಮಿಟಿಯ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಈ ಪ್ರವಚನದಲ್ಲಿ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ನಮ್ಮ ಕಲಾ ಬಳಗಕ್ಕೂ ಶರಣೆಂದು ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಈ ಪ್ರವಚನದ ಕಾರ್ಯಕ್ರಮವನ್ನು ಅಂತರ್ಜಾಲಗಳ ಮುಖಾಂತರ ನಾಡಿಗೆ ಬಿತ್ತರಿಸ್ತಾ ಇರುವಂಥ ಬಸ್ವಾಡವರೇ, ಊರಿನ ಹಿರಿಯರೇ, ಗಣ್ಯ ವ್ಯಕ್ತಿಗಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣೂ ಶರಣಾರ್ಥಿ. ನಮ್ಮ ಧರ್ಮದ ಸಂಸ್ಕೃತಿ ಏನು ಅಂದರೆ, ಎರಡೂ ಕೈಗಳನ್ನು ಜೋಡಿಸಿ ಕೈ ಮುಗಿದ್ರೆ ಮರಳಿ ಕೈ ಮುಗಿಯೋದೇ ನಮ್ಮ ಧರ್ಮದ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ನೀಡಿದವರು ಯಾರು ಅಂದರೆ 12ನೇ ಶತಮಾನದ ಬಸವಾದಿ ಶಿವಶರಣರು ಅಂತ ನಾವು ಕೇಳ್ತೀವಿ. ಹೀಗೆ ಬಸವಾದಿ ಶಿವಶರಣರ ವಚನ ಚಿಂತನೆಗಳೇನಿದಾವೆ, ಮನುಷ್ಯನಿಗೆ ಬಹಳಷ್ಟು ವಿಶೇಷವಾದ ಮಾರ್ಗದರ್ಶನವನ್ನು ಅವುಗಳು ಮಾಡ್ತಾ ಇದ್ದಾವೆ. ನಾನೀಗ 3 ದಿನ ಆಯ್ತು, ಇವತ್ತೊಂದು ದಿನ ಹಿಡಿದ್ರೆ ಮುಕ್ತಾಯಕ್ಕನ ವಚನವನ್ನು ಹೇಳ್ತಾ ಇದ್ದ. 1ನೇ ದಿನ ಜ್ಞಾನಕ್ಕೆ ಮೂಲ ಗುರುಸೇವೆ ಎಂಬೆನು ಅನ್ನುವಂಥ ವಿಚಾರವನ್ನು ಕುರಿತು ಚಿಂತನೆ ಮಾಡಿದೆ. ಗುರು ಸೇವಾ ಮುಗಿದ ಮೇಲೆ ಆ ಗುರುವಿನಿಂದ ಪಡ್ಕೊಂಡಿರುವಂಥ ಲಿಂಗ ಪೂಜೆಯನ್ನು ಮಾಡಿದರೆ ಸಕಲ ಐಶ್ವರ್ಯಗಳು ಸಿಗುತ್ತಾವೆ ಅಂತ ತಿಳ್ಕೊಂಡು ಮುಕ್ತಾಯಕ್ಕೆ ನಮಗೆ ಕಲಿಸಿಕೊಟ್ಟರು. ಲಿಂಗವನ್ನು ಬಿಟ್ಟು ಎಂದೂ ಒಂದು ಕ್ಷಣನೂ ಇರಬಾರದು ಅನ್ನುವಂಥ ಸಿದ್ಧಾಂತ. ಹೊತ್ತಾರೆ ಎದ್ದು ಅಗ್ಗವನಿಯ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತಾರೆ ಶರಣರು. ಹೊತ್ತು ಹೋದ ಬಳಿಕ ನಿನ್ನನ್ಯಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರನ್ನ ಅಂತಾರ.
ದೇವರನ್ನ ಪೂಜಿಸಬೇಕಾದ್ರೆ ಯಾವ ಹೊತ್ತಿನೊಳಗ ದೇವರನ್ನ ಪೂಜಿಸಿದರೆ ಆ ಹೊತ್ತಿನೊಳಗ ಆ ಪೂಜೆ ಭಗವಂತನಿಗೆ ಮುಟ್ಟುತ್ತದೆ. ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಭಾವನೆಯೊಳಗ ಕಲ್ಯಾಣದ ಶರಣರು ಹೊತ್ತಾರೆ ಎದ್ದು ಅಗ್ಗವನಿಯ ಪತ್ರಿಯ ತಂದು. ಅಗ್ಗವಣಿ ಅಂದ್ರೆ ನೀರು. ಹೊತ್ತಾರೆ ಎದ್ದು ಬೆಳಗ್ಗೆನೆ ಏಳಬೇಕು, ನಸುಕಿನ ಜಾವದಲ್ಲಿ ಎದ್ದ ಮೇಲೆ ಪತ್ರಿಯನ್ನ ನೀರನ್ನ ತಂದು ಆ ಲಿಂಗವನ್ನ ಪೂಜಿಸಬೇಕು ಅಂತ ತಿಳ್ಕೊಂಡು ಶರಣರು ಹೇಳಿಕೊಟ್ರಲ್ಲ, ಅದರಂತೆ ಲಿಂಗವನ್ನ ಪೂಜಿಸುವುದರಿಂದ ಸಕಲ ಸಂಪತ್ತು ನಮಗೆ ದೊರೀತೈತಿ ಅಂತ ತಿಳ್ಕೊಂಡು ಮುಕ್ತಾಯಕ್ಕನು ಹೇಳಿಕೊಂತ ಬಂದ. ಬಹಳ ಜನರಿಗೆ ಗೊತ್ತಿದೆ ಮೋಕ್ಷ ಬೇಕು ಮೋಕ್ಷ ಬೇಕು ಅಂತ ಹೋರಾಟ ಮಾಡ್ತಾರೆ. ಮೋಕ್ಷ ಮೋಕ್ಷ ಅಂದ್ರೆ ಮುಕ್ತಿ. ಆ ಮುಕ್ತಿ ಬೇಕು ಅಂದ್ರೆ ಏನು ಮಾಡಬೇಕು? ಮೋಕ್ಷ ಬೇಕು ಅಂದ್ರೆ ಏನು ಮಾಡಬೇಕಂದ್ರೆ ಮುಕ್ತಾಯಕ್ಕೆ ಬಹಳ ಸರಳವಾಗಿ ಹೇಳ್ತಾಳ, ಏನೂ ಮಾಡೋದು ಬೇಡ, ಗನಂದಾರಿ ಕೆಲಸಗಳನ್ನ. ಶ್ರೀಮಂತರು ಎಲ್ಲರೂ ಸೇರಿಕೊಂಡು ಬಡವರಿಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ರೆ ಮೋಕ್ಷ ಸಿಗುತ್ತೇನು? ಇಲ್ಲ. ಯಾರು ಶ್ರೀಮಂತರು ಇರ್ತಾರೆ, ಯಾರು ಬಡವರು ಇರ್ತಾರೆ, ಅವರಿಗೆ ಒಂದಿಷ್ಟು ಬಟ್ಟೆಗಳನ್ನು ಕೊಡಿಸಿದರೆ ಮೋಕ್ಷ ಸಿಗುತ್ತೇನು? ಮುಕ್ತಾಯಕ್ಕೆ ಹೇಳ್ತಾಳೆ ಇಲ್ಲ. ಹಾಗಾದ್ರೆ ಏನು ಮಾಡಿದರೆ ಮೋಕ್ಷ ಸಿಗುತ್ತೆ? ಮುಕ್ತಾಯಕ್ಕೆ ಹೇಳುವ ಮಾತು ಒಂದೇ, ನಿಮಗೆ ಮೋಕ್ಷ ಬೇಕು ಅಂದ್ರೆ ಸತ್ತ ಮೇಲೆ ಪಡ್ಕೊಳ್ಳೋದು ಮೋಕ್ಷ ಅಲ್ಲ, ಇರುವಾಗಲೇ ಪಡ್ಕೊಳ್ಳೋದೇನೈತಲ್ಲ, ಇರುವಾಗಲೇ ಮೋಕ್ಷವನ್ನು ಹೊಂದಬೇಕು ಅಂತ ತಿಳ್ಕೊಂಡು ಮುಕ್ತಾಯಕ್ಕೆ ಹೇಳ್ತಾಳೆ. ಸತ್ತ ಮೇಲೆ ಬಂದರೆ ಅದು ಮೋಕ್ಷವಲ್ಲ, ಜೀವಂತ ಭೂಮಿಯ ಮೇಲೆ ಬದುಕಿದಾಗಲೇ ಇರುವಂತದ್ದೇನೈತಲ್ಲ, ಆ ಸಂದರ್ಭದೊಳಗ ಮೋಕ್ಷವನ್ನ ನೀನು ಸಂಪಾದನೆಯನ್ನು ಮಾಡಬೇಕು ಅಂತಾಳೆ ಮುಕ್ತಾಯಕ್ಕೆ. ಹಾಗಾದ್ರೆ ಅದು ಎದರಿಂದ ಬರುತ್ತದೆ? ಯಾವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಜೀವಂತ ಇರುವಾಗ ಅಂದ್ರೆ ಆಕೆ ಹೇಳ್ತಾಳೆ, ಹಸಿದವರಿಗೆ ಅನ್ನವನ್ನ ನೀಡುವುದೇ ಮೋಕ್ಷಕ್ಕೆ ಕಾರಣ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾಳೆ. ಹಸಿದವರಿಗೆ ಅನ್ನ ಕೊಡಬೇಕು. ಹೊಟ್ಟೆ ತುಂಬಿದವರಿಗೆ ಅನ್ನವನ್ನು ಕೊಟ್ಟರೆ ಮೋಕ್ಷಕ್ಕೆ ದಾರಿ ಆಗೋದಿಲ್ಲ. ಯಾರು ಹಸ್ಕೊಂಡು ಮನೆಯ ಬಾಗಿಲಿಗೆ ಬಂದಿರ್ತಾರೆ ಅವರಿಗೆ ಒಂದಿಷ್ಟು ಉಣಿಸು, ಒಂದಿಷ್ಟು ನೀಡು, ಅಂದಾಗ ನಿನ್ನ ಮೋಕ್ಷಕ್ಕೆ ಹಾದಿ ಆಗ್ತೈತಿ. ನೀನು ಜೀವಂತ ಇರುವಾಗಲೇ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ತಿ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ಮುಕ್ತಾಯಕ್ಕೆ ಹೇಳ್ಕೊಂತ ಬರ್ತಾಳೆ. ಹಾಗಾದ್ರೆ ಹಸಿದವರು ಅಂದ್ರೆ ಯಾರು? ಯಾರಿಗೆ ದಿನನಿತ್ಯ 1 ಹೊತ್ತು 2 ಹೊತ್ತು 3 ಹೊತ್ತು ಊಟ ಇರೋದಿಲ್ಲ, ಅಂತವರಿಗೆ ಒಂದಿಷ್ಟು ಮನೆಯೊಳಗಿರೋದನ್ನು ನೀಡಬೇಕಂತ, ಉಣಿಸ್ಬೇಕಂತ. ಹಸಿದು ಬಂದವರಿಗೆ ಅನ್ನವನ್ನು ನೀಡುವುದೇ ನಿಜವಾದ ಶಿವಶರಣರ ಧರ್ಮ, ನಿಜವಾದ ಮಾನವನ ಧರ್ಮ. ಹೊಟ್ಟೆ ತುಂಬಿದವರಿಗೆ ಅನ್ನ ಕೊಟ್ಟರದು ಧರ್ಮ ಆಗೋದಿಲ್ಲ, ಧರ್ಮ ಆಗೋದಿಲ್ಲ. ಅದು ಏನಾದ್ರೂ ಧರ್ಮ ಅನಿಸ್ಕೊಳ್ಬೇಕು ಅಂದ್ರೆ ಯಾರಿಗೆ ಹೊಟ್ಟೆಗೆ ಅನ್ನ ಇರೋದಿಲ್ಲ, ಉಡಲಿಕ್ಕೆ ಬಟ್ಟೆ ಇರೋದಿಲ್ಲ, ಅಂತವರಿಗೆ ಕೊಟ್ಟಾಗ ಮಾತ್ರ ಅದು ಧರ್ಮ ಅನಿಸ್ಕೊಳ್ಳುತ್ತದೆ. ಅದಕ್ಕೆ ಒಂದಿಷ್ಟು ಅನ್ನವನ್ನು ಉಣಿಸಿ. ಈ ಭೂಮಿಯ ಮೇಲೆ ಅತ್ಯಂತ ಪವಿತ್ರವಾಗಿರುವಂಥದ್ದು ಅಂದ್ರೆ ಅನ್ನ. ಅನ್ನ ಬಹಳ ಜನ ಹೇಳ್ತಾರೆ ಅನ್ನ ಅಲ್ರಿ ಅಜ್ಜವ್ರ, ರತ್ನ ಯಾವುದು ಅಂದ್ರೆ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಇವೆಲ್ಲವುಗಳು ರತ್ನ ಅಂತ ಬಹಳ ಮಂದಿ ತಿಳ್ಕೊಳ್ತಾರೆ. ಅಜ್ಜಾರ 10 ತೊಲೆ ಬಂಗಾರ ಇದ್ರ ಅದು ಒಂದು ರತ್ನನೇ, ಮನೆಯೊಳಗೆ ಬೆಳ್ಳಿ ಇದ್ರ ಅದು ಒಂದು ರತ್ನನೇ, ವಜ್ರಗಳಿದ್ರ ಅದು ಒಂದು ರತ್ನನೇ ಅಂತ ಎಲ್ಲರೂ ಭಾವಿಸ್ಕೊಳ್ತೀವಲ್ಲ. ದಾರ್ಶನಿಕರು ಜ್ಞಾನಿಗಳು ಹೇಳ್ತಾರೆ, ಶರಣರು ಹೇಳ್ತಾರೆ, ಯಾವುದು ರತ್ನ ಅಂದ್ರೆ ಪೃಥಿವ್ಯಾಂ 3 ರತ್ನಾನಿ ಜಲಂ ಅನ್ನಂ ಶುಭಾಷಿತಂ ಅಂತಾರ ಜ್ಞಾನಿಗಳು ಹೇಳ್ತಾರೆ. ಈ ಭೂಮಿಯ ಮೇಲೆ ರತ್ನಗಳು ಅಂದ್ರೆ ಒಂದು ಅನ್ನ, ಮತ್ತೊಂದು ನೀರು, ಮತ್ತೊಂದು ಶುಭಾಷಿತ, ಒಳ್ಳೆಯ ಮಾತುಗಳೇ ರತ್ನಗಳು ಅಂತಾರ. ಉಳಿದೆಲ್ಲವೂ ಸಹಿತ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ತಾಮ್ರ, ಹಿತ್ತಾಳಿ, ಪಂಚಲೋಹಗಳೆಲ್ಲವೂ ಸಹಿತ ಅವು ಕಲ್ಲಿನ ತುಣುಕಿಗೆ ಸಮಾನ ಅಂತಾರೆ ಜ್ಞಾನಿಗಳು. ಕಲ್ಲಿನ ತುಣುಕುಗಳು. ಅದಕ್ಕಾಗಿ ಅನ್ನ ಶ್ರೇಷ್ಠವಾದದ್ದು. ಅನ್ನದ ನಂತರ ಜಲ,
ನೀರು, ಅದು ಶ್ರೇಷ್ಠವಾದ. ಅದರ ನಂತರ ಒಳ್ಳೆಯ ಮಾತುಗಳೇನದಾವ, ಇವೇ ಈ ಭೂಮಿಯ ಮೇಲೆ 3 ರತ್ನಗಳು ಅಂತಾರೆ. ಅದಕ್ಕೆ ಮುಕ್ತಾಯಕ್ಕಂತಾಳ 3 ರತ್ನಗಳಲ್ಲಿ ಒಂದಾಗಿರುವಂತ ರತ್ನವೇ ಅದು ಅನ್ನ. ಯಾರಿಗೆ ಕೊಟ್ಟ ಅದು ರತ್ನ ಉಪಯೋಗವಾಗ್ತದಂದ್ರೆ, ಹಸಿದು ಬಂದವನಿಗೆ ಅನ್ನವನ್ನ ಕೊಟ್ಟಿ ಅಂದ್ರೆ, ಆ ರತ್ನವನ್ನ ನೀನು ದಾನವನ್ನ ಮಾಡಿದಿ ಅಂದ್ರೆ, ಅವಾಗ ನಿನ್ನ ಧರ್ಮ, ನಿನ್ನ ಬದುಕು ಸಾರ್ಥಕ, ನಿನಗೆ ಮೋಕ್ಷ ಪ್ರಾಪ್ತಿ ಅಂತ ತಿಳ್ಕೊಂಡು ಮುಕ್ತಾಯಕ್ಕೆ ಹೇಳಿಕೊತ್ತ ಬರ್ತಾಳೆ. ಅನ್ನದಾನ ಅನ್ನೋದು ಬಹಳ ಶ್ರೇಷ್ಠವಾದದ್ದು, ಬಹಳ ಶ್ರೇಷ್ಠವಾದದ್ದು. ನಿಮ್ಮ ನಾಡಿನಲ್ಲಿ ಜನಿಸಿರುವಂತ ಬಸವಣ್ಣವರು ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಸವಣ್ಣವರು ಪ್ರತಿನಿತ್ಯ 1,96,000 ಗಣಗಳಿಗೆ ಪ್ರಸಾದ ಮಾಡಿಸ್ತಿದ್ರು ಅನ್ನೋದು ನೀವು ಕೇಳಿರಿ ಇತಿಹಾಸದಲ್ಲಿ. ಒಂದು ದಿನ ಅಲ್ಲ, ಪ್ರತಿನಿತ್ಯ ನಾವು ಒಂದು ದಿನ ಒಬ್ಬ ಐನರ್ನ ಕರೆಸಿ ಊಟ ಮಾಡಿಸೋದು, ಒಬ್ಬ ಸ್ವಾಮಿ ಕರೆಸಿ ಊಟ ಮಾಡಿಸೋದು ಬಹಳ ವಜ್ಜಾಗೈತಿ ಇವತ್ತಿನ ದಿನಮಾನದಲ್ಲಿ. ಆದ್ರೆ ಬಸವಣ್ಣವರು 1,96,000 ಗಣಗಳಿಗೆ ಪ್ರಸಾದ ಮಾಡಿಸೋದು ಪ್ರತಿನಿತ್ಯ ನಡೆಸ್ತಿದ್ರು. ಅಂದ್ರೆ ಅವರಿಗೆ ಗೊತ್ತಿತ್ತು, ಯಾರಿಗೆ ಪ್ರಸಾದವನ್ನು ಮಾಡಿಸ್ತೇವೆ, ಯಾರಿಗೆ ಅನ್ನವನ್ನು ಕೊಡ್ತೇವೆ, ಅವಾಗ ನಾನು ಜೀವಂತ ಇರುವಾಗಲೇ ಮೋಕ್ಷವನ್ನು ಸಂಪಾದನೆಯನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಬಸವಣ್ಣವರು ಪ್ರತಿನಿತ್ಯ 1,96,000 ಗಣಗಳಿಗೆ ಅನ್ನ ನೀಡ್ತಿದ್ರು, ಪ್ರಸಾದ ಮಾಡಿಸ್ತಿದ್ರು. ಅದಕ್ಕೆ ಹೇಳ್ತಾರಲ್ಲ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮತಪರಂ, ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂತ ವಿದ್ಯೆಯ ಅಂತ ಕರೀತಾರೆ. ಸುಭಾಷಿತ ಹೇಳ್ತದೆ, ಸಂಸ್ಕೃತದ ಶ್ಲೋಕ ಹೇಳ್ತದೆ, ಅನ್ನದಾನ ಮಾಡೋದೇನೈತಲ್ಲ ಅದು ಬಹಳ ಪರಮ ಶ್ರೇಷ್ಠವಾದದ್ದು. ಅಂತ ದಾನವನ್ನು ನೀನು ಮಾಡು. ವಿದ್ಯಾದಾನನೂ ಶ್ರೇಷ್ಠವಾದದ್ದು, ಆದ್ರೆ ಅನ್ನದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠವಾದದ್ದು. ವಿದ್ಯೆ ಯಾವಾಗಲೂ ನಶಿಸಿ ಹೋಗೋದಿಲ್ಲ. ಅನ್ನ ಉಂಡ ಮೇಲೆ 1 ತಿಂಗಳ ನೆನಪಿಟ್ಟುಕೊಳ್ಳಬಹುದು, 2 ತಿಂಗಳ ನೆನಪಿಟ್ಟುಕೊಳ್ಳಬಹುದು, ಆದ್ರೆ 3 ತಿಂಗಳ ಬಿಟ್ರೆ ಬಲುವರ ಅಂದ್ರೆ 1 ವರ್ಷ ನೆನಪಿಟ್ಟುಕೊಳ್ತೇವೆ. ಮತ್ತೆ 2ನೇ ವರ್ಷಕ್ಕೆ ಊಟ ಮಾಡಿಸಿದ್ದ ನಮ್ಮ ಮರಿತೇವೆ. ಆದ್ರೂ ಸಹಿತ ಅನ್ನ ಬೇಕೇ ಬೇಕು. ಮನುಷ್ಯನಿಗೆ ಅನ್ನ ಇರಲಿಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ಅಂತ ಅನ್ನವನ್ನ ನೀಡಿದ್ರೆ ಮಾತ್ರ ಮೋಕ್ಷಕ್ಕೆ ಪ್ರಾಪ್ತಿ ಅಂತಾಳೆ ಮುಕ್ತಾಯಕ್ಕೆ. ನೀವೆಲ್ಲರೂ ಮನೆಯಿಂದ ಈ ಪ್ರಾರಾಂಗಣಕ್ಕೆ ಬರ್ತೀರಲ್ಲ, ನಿಮ್ಮ ದೇಹದೊಳಗೆ ಶಕ್ತಿ ಬೇಕು. ಶಕ್ತಿ ಬೇಕು ಅಂದ್ರೆ ಈ ದೇಹಕ್ಕೆ ಏನು ಬೇಕ್ರಿ? 10 ತೊಲೆ ಬಂಗಾರವನ್ನ ಕೊರಳೊಳಗೆ ಹಾಕೊಂಡು, ಬಂಗಾರದ ಆಭರಣಗಳನ್ನ ಕೈಯಲ್ಲಿ, ಕೊರಳಲ್ಲಿ, ಬೆರಳಲ್ಲಿ ಹಾಕಿಕೊಂಡು ಬಂದ್ರೆ ಅದು ಶಕ್ತಿಯನ್ನು ಕೊಡ್ತದೆ. ಇಲ್ಲಿಗೆ ಬರಕ್ ಸಾಧ್ಯ ಏನ್ರಿ? ಸಾಧ್ಯನಾ? ಇಲ್ಲ. ಹಾಗಾದ್ರೆ ಇಲ್ಲಿಗೆ ಬರಬೇಕಾದ್ರೆ ಏನು ಶಕ್ತಿ ಬೇಕು ಈ ಶರೀರಕ್ಕಂದ್ರ, ಅನ್ನಮಯವಾದ ಶರೀರಕ್ಕೆ ಅನ್ನವನ್ನು ನೀಡಿದಾಗ ಈ ದೇಹದಲ್ಲಿ ತಾಕತ್ತು ಬರ್ತದೆ. ಈ ದೇಹವನ್ನು ಹೊತ್ತುಕೊಂಡು ಬೇಕಾದ ಕಡೆ ನೆಡಲಿಕ್ಕೆ ಅದು ಸಹಾಯ ಮಾಡ್ತದೆ ಅನ್ನ. ಅಂತ ಅನ್ನವನ್ನು ನೀಡಬೇಕು ಅಂತಾರೆ. ಅನ್ನ ನೀಡಬೇಕು. ನಾವು ನೀಡೋದಂದ್ರೆ ಬಹಳ ಕಠಿಣ. ಕೊಡ್ರಿ ಅಂದ್ರೆ ಬರ್ತೈತಿ ನೋಡ್ರಿ. ಬರ್ರಿ ತಗೊಂಡು ಹೋಗ್ರಿ ಅಂದ್ರೆ ಬೆಳತನ ಕ್ಯೂ ಹಚ್ತಾರ. ತಗೊಂಡು ಹೋಗ್ರಿ ಅಂದ್ರೆ ಒಯ್ತಾರ. ತಂದು ಕೊಡ್ರಿ ಅಂದ್ರೆ ಮರಳಿ ಯಾರೂ ಬರುದಿಲ್ಲ. ಒಂದು ಸಾರಿ ಹೇಳ್ತೀನಿ ನಿಮ್ಗ, ಒಬ್ಬ ಸಂತ ಭಿಕ್ಷೆಗೆ ಹೋಗಿರ್ತಾನೆ. ಭಿಕ್ಷೆಗೆ ಹೋದಂತ ಸಮಯದೊಳಗೆ ಸಂತ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಕೇಳಿದಾಗ ಆ ಮನೆ ಮುಂದೆ ಒಂದು ಬೋರ್ಡ್ ಇತ್ತು, ತ ಥ ದ ಧ ನ ಒಂದು ಬೋರ್ಡ್ ಹಾಕಿದ್ರು. ಈ ತ ತ ಧ ದನ್ನ ಇವು ಏನ್ರಿ ವ್ಯಂಜನಾಕ್ಷರ. ಕನ್ನಡದ ವರ್ಣಮಾಲೆಯಲ್ಲಿ ಬರುವಂತ ವ್ಯಂಜನಾಕ್ಷರಗಳು. ತ ಥ ದ ಧ ನ ಅಂತ ಬೋರ್ಡ್ ಇತ್ತು. ಭಿಕ್ಷಾ ಬೇಡಲಿಕ್ಕೆ ಒಬ್ಬ ಯೋಗಿ ಬಂದ, ಭಿಕ್ಷಾಂದೇಹಿ ಅಂದ. ಒಳಗ ಬಾಗಲದಲ್ಲಿರುವಂತ ಒಬ್ಬ ಹುಡುಗ ಅವ ಹೇಳಿದ, ನಾವು ನೀಡಂಗಿಲ್ಲ, ನಡೀರಿ ಅಂದ. ಯಾಕೆ ನೀಡೋದಿಲ್ಲ? ನಮ್ಮ ಮನೆಯೊಳಗ ಹಿಂದಿನಿಂದನೂ ಅದೇ ಪದ್ಧತಿ ಅದ. ಬಂದವ್ರಿಗೆಲ್ಲ ನೀಡಂಗಿಲ್ಲ, ನಡಿ ಅನ್ನೋದಕ್ಕಿಂತ ನಮ್ಮ ಮನೆ ಮುಂದೆ ಒಂದು ಬೋರ್ಡ್ ಹಾಕಿ ಬಿಟ್ಟಿವ್ರಿ. ಏನ್ ಹಾಕಿರಿ? ತ ಥ ದ ಧ ನ. ಇದನ್ನ ಓದ್ರಿ, ನಡ್ರಿ ಅಂದವ.
ತ ಥ ದ ಧ ನ ಅಂತ ಓದಿದ್ರು. ಇದರ ಅರ್ಥ ಏನು ಅಂತ ಕೇಳಿದ್ರು ಅವರು ಸಂತರು. ಅವಾಗ ಆ ಹುಡುಗ ಹೇಳ್ತದೆ, ತ ತಾತ, ಥ ಮುತ್ತಾತ, ದ ದಾನ, ಧ ಧರ್ಮ, ನ ಇಲ್ಲ. ತಾತ ಮುತ್ತಾತನ ಕಾಲದಿಂದಲೂ ನಮ್ಮ ಮನೆಯೊಳಗ ದಾನ ಧರ್ಮ ಅನ್ನೋದಿಲ್ಲ, ನೀ ನಡಿ ಮುಂದಕ್ಕಂದವ, ನಾವು ನೀಡೋದಿಲ್ಲ ನಡಿ ಅಂತ. ಅವಾಗ ಸಂತರಂತಾರೆ, ಅಪ್ಪ ನಿಮ್ಮ ಮನೆಯೊಳಗಿರುವಂಥದ್ದನ್ನು ನೀಡಬೇಡೋ, ನಿಮ್ಮ ಮನೆಯ ಮುಂದೆ ಅಂಗಳದಲ್ಲಿರುವಂಥ ಒಂದು ಬಗಸೆಯ ಮಣ್ಣನ್ನಾದರೂ ನನ್ನ ಜೋಳಿಗೆಗೆ ನೀಡುವಂತಾರೆ ಅವರು. ನೀಡು. ಯಾವಾಗ ಒಂದು ಬಗಸೆಯ ಮಣ್ಣನ್ನ ಜೋಳಿಗೆಗೆ ನೀಡು ಅಂದ ತಕ್ಷಣ ಹುಡುಗ ಬಹಳ ಖುಷಿ ಪಡ್ತದ. ನಮ್ಮ ಮನೆಯಿಂದ ಏನೂ ತಗೊಳಂಗಿಲ್ಲ, ಅಂಗಳದಿಂದ ನೀಡಾಕ ಏನು ಗಂಟು ಹೋಗ್ಯದ ಅಂದವನ ಓಡಿ ಒಂದು ಬಗಸೆಯ ಮಣ್ಣನ್ನ ಸಂತರ ಜೋಳಿಗೆಗೆ ನೀಡಿದ. ಪಕ್ಕದಲ್ಲಿರುವಂತ ಶಿಷ್ಯೋತ್ತಮ ಅಂತಾನೆ, ಗುರುಗಳೇ ಏನ್ರಿ ಹೋಳಿಗೆಯನ್ನು ನೀಡಿಸಿಕೊಳ್ಳುವಂತ ಜೋಳಿಗೆಯೊಳಗ ಮಣ್ಣನ್ನ ನೀಡಿಸ್ಕೊಳ್ತೀರಲ್ಲ, ನಿಮ್ಗ ಬುದ್ಧಿ ಐತೇನ್ರಿ? ಅವಾಗ ಸಂತರು ಹೇಳ್ತಾರೆ, ತಮ್ಮ ಅವನಿಗೆ ನೀಡುವ ಭಾವ ಇದ್ದಿಲ್ಲಪ್ಪ, ನೀಡುವ ಭಾವ ಇದ್ದಿಲ್ಲ. ಯಾವಾಗ ನೀಡುವ ಭಾವ ಇದ್ದಿಲ್ಲ, ಅವನಲ್ಲಿ ಮಣ್ಣಾದ್ರೂ ನೀಡಬೇಕನ್ನುವಂತ ಭಾವ ಬಂತಲ್ಲ. ಇಂದು ಮಣ್ಣು ನೀಡಿದ ಹುಡುಗ ಮುಂದೊಂದು ದಿನ ಹಣ್ಣು ನೀಡಬಲ್ಲ ಈ ಜೋಳಿಗೆಗೆ ಅಂತ ತಿಳ್ಕೊಂಡು ಗುರುಗಳು ಉತ್ತರ ಕೊಡ್ತಾರಂತೆ. ಹಾಗಾದ್ರೆ ನಾವು ನೀಡಬೇಕಲ್ಲ, ಹಸಿದವರಿಗೆ ಉಣಿಸಬೇಕಲ್ಲ, ಹಸಿದು ಬಂದವರಿಗೆ ಅನ್ನವನ್ನ ನೀಡುವುದೇ ನಿಜವಾದ ಮೋಕ್ಷ ಅಂತ ತಿಳ್ಕೊಂಡು ಮುಕ್ತಾಯಕ್ಕ ಬರ್ಕೊಂತ ಬರ್ತಾಳೆ. ನಾವು ಒಂದಿಷ್ಟು ಮನೆಯೊಳಗಿದ್ರೆ ಕೊಡುವಂತ ಕೆಲಸ ಮಾಡಬೇಕು, ಉಣಿಸುವಂತ ಕೆಲಸ ಮಾಡಬೇಕು. ಅಂತ ಉಣಿಸುವಂತ ಕೆಲಸವನ್ನು ನಾವು ಮಾಡಿದ್ದೇ ಕರೆ, ಆದರೆ ನಾವು ಜೀವಂತ ಇರುವಾಗಲೇ ಮೋಕ್ಷವನ್ನು ಸಂಪಾದನೆಯನ್ನು ಮಾಡಿದಂಗ ಅಂತ ತಿಳ್ಕೊಂಡು ಮುಕ್ತಾಯಕ್ಕೆ ಬಹಳ ಸ್ಪಷ್ಟವಾಗಿ ನಮ್ಮ ನಾಡಿನ ಜನಗಳಿಗೆ ಹೇಳಿಕೊಂತ ಬರ್ತಾರೆ. ತನ್ನ ತಾನರಿದುಕೊಂಬುವುದೇ ಒಂದು ಸ್ನಾನ, ಅನ್ಯಾಯ ಮಾಡದಿರುವುದೇ ಒಂದು ಸ್ನಾನ, ಅನ್ನದಾನವ ಮಾಡುವುದೊಂದು ಸ್ನಾನ, ಹರಿ ನಿನ್ನ ಧ್ಯಾನವೇ, ಹರಿ ನಿನ್ನ ಧ್ಯಾನವೇ ನಿತ್ಯ ಗಂಗಾ ಸ್ನಾನ. ಸ್ನಾನವ ಮಾಡಿರು ಜ್ಞಾನ ತೀರ್ಥದಲ್ಲಿ, ಸ್ನಾನವ ಮಾಡಿರು, ಸ್ನಾನವ ಮಾಡಿರು ಜ್ಞಾನ ತೀರ್ಥದಲ್ಲಿ. ಮಾನವರೆಲ್ಲ ಮೌನದೊಳಗೆ ನಿಂತು ಸ್ನಾನವ ಮಾಡಿರು, ಸ್ನಾನವ ಮಾಡಿರು ಜ್ಞಾನ ತೀರ್ಥದಲ್ಲಿ, ಸ್ನಾನವ ಮಾಡಿರು. ತನ್ನ ತಾನರಿದುಕೊಂಬುವುದೇ ಒಂದು ಸ್ನಾನ, ಅನ್ಯಾಯ ಮಾಡದಿರುವುದೇ ಒಂದು ಸ್ನಾನ, ತನ್ನ ತಾನರಿದುಕೊಂಬುವುದೇ ಒಂದು ಸ್ನಾನ, ಅನ್ಯಾಯ ಮಾಡದಿರುವುದೇ ಒಂದು ಸ್ನಾನ, ಅನ್ನದಾನವ ಮಾಡುವುದೊಂದು ಸ್ನಾನ, ಅನ್ನದಾನವ ಮಾಡುವುದೊಂದು ಸ್ನಾನ, ಹರಿ ನಿನ್ನ ಧ್ಯಾನವೇ, ಹರಿ ನಿನ್ನ ಧ್ಯಾನವೇ ನಿತ್ಯ ಗಂಗಾ ಸ್ನಾನ. ಸ್ನಾನವ ಮಾಡಿರು ಜ್ಞಾನ ತೀರ್ಥದಲ್ಲಿ, ಸ್ನಾನವ ಮಾಡಿರು ಜ್ಞಾನ ತೀರ್ಥದಲ್ಲಿ. ಮಾನವರೆಲ್ಲ ಮೌನದೊಳಗೆ ನಿಂತು ಸ್ನಾನವ ಮಾಡಿರು ಜ್ಞಾನ ತೀರ್ಥದಲ್ಲಿ, ಸ್ನಾನವ ಮಾಡಿರು. ಪರಸತಿಯ ಭ್ರಮಿಸಿದ್ದರೆ ಒಂದು ಸ್ನಾನ, ಪರನಿಂದೆಯ ಮಾಡದಿದ್ದರೆ ಒಂದು ಸ್ನಾನ,
ಪರಸತಿಯ ಭ್ರಮಿಸದಿದ್ದರೆ ಒಂದು ಸ್ನಾನ, ಪರನಿಂದೆಯ ಮಾಡದಿದ್ದರೆ ಒಂದು ಸ್ನಾನ, ಪರೋಪಕಾರ ಮಾಡುವುದೊಂದೇ ಸ್ನಾನ, ಪರೋಪಕಾರ ಮಾಡುವುದೊಂದು ಸ್ನಾನ, ಪರತತ್ವವನರಿತು ಕೊಂಬುವುದೊಂದು ಸ್ನಾನ. ಸ್ನಾನವ ಮಾಡಿರು ಜ್ಞಾನತೀರ್ಥದಲ್ಲಿ, ಸ್ನಾನವ ಮಾಡಿರು ಜ್ಞಾನತೀರ್ಥದಲ್ಲಿ. ಮಾನವರೆಲ್ಲ ಮೌನದೊಳಗೆ ನಿಂತು ಸ್ನಾನವ ಮಾಡಿರು ಜ್ಞಾನತೀರ್ಥದಲ್ಲಿ, ಸ್ನಾನವ ಮಾಡಿರು. ಸಾಧು ಸಜ್ಜನರ ಸಂಘವೇ ಒಂದು ಸ್ನಾನ, ಭೇದ ಭೇದ ಬಳಿಯುವುದೊಂದು ಸ್ನಾನ, ಆದಿಮೂರ್ತಿ ಕಾಗಿನೆರೆಯಾದ ಕೇಶವನ, ಆದಿಮೂರ್ತಿ ಕಾಗಿನೆರೆಯಾದ ಕೇಶವನ, ಕೇಶವನ ಕೇಶವನ, ಆದಿಮೂರ್ತಿ ಕಾಗಿನೆಲೆಯಾದ ಕೇಶವನ. ಪಾದದಾನವೇ ನಿತ್ಯ ಗಂಗಾ ಸ್ನಾನವ ಮಾಡಿರು ಜ್ಞಾನತೀರ್ಥದಲ್ಲಿ, ಸ್ನಾನವ ಮಾಡಿರು ಜ್ಞಾನತೀರ್ಥದಲ್ಲಿ. ಮಾನವರೆಲ್ಲ ಮೌನದೊಳಗೆ ನಿಂತು ಸ್ನಾನವ ಮಾಡಿರು ಜ್ಞಾನತೀರ್ಥದಲ್ಲಿ, ಸ್ನಾನವ ಮಾಡಿರು ಸ್ನಾನವ ಮಾಡಿರು ಸ್ನಾನವ ಮಾಡಿರು. ಜಯ ಮಂಗಲಂ ಜಯ ಪರಾಪರೇಶ್ವ ಹರ ಹರ ಮಹಾದೇವ. ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ. ಇಲ್ಲಿ ಜ್ಞಾನವನ್ನ ಅಥವಾ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಬೇಕಾದ್ರೂ ಶರೀರ ಬೇಕೇ, ಧ್ಯಾನವನ್ನ ಮಾಡಬೇಕಾದ್ರೂ ಸಹಿತ ಶರೀರ ಬೇಕೇ. ಆ ಶರೀರಕ್ಕೆ ಶಕ್ತಿಯನ್ನು ಕೊಡೋದು ಯಾವುದು ಅಂದ್ರೆ ಅನ್ನ. ಅನ್ನಂ ಪರಬ್ರಹ್ಮ ಅಂತ, ಅನ್ನನೇ ಎಲ್ಲದಕ್ಕೂ ಕಾರಣ. ಅನ್ನವನ್ನು ಬಿಟ್ಟು ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ. ಅಂತ ಅನ್ನವನ್ನ ಯಾರಿಗೆ ಕೊಡಬೇಕು ಅಂದ್ರೆ ಮುಕ್ತಾಯಕ್ಕೆ ಹೇಳ್ತಾಳ, ದೀನರಿಗೆ, ಬಡವರಿಗೆ, ಅನಾಥರಿಗೆ ಪ್ರೀತಿಯಿಂದ ಅನ್ನವನ್ನು ನೀಡಿ ಅದರಿಂದ ನೀನು ಮೋಕ್ಷವನ್ನು ಸಂಪಾದನೆಯನ್ನು ಮಾಡಿಕೋ ಅಂತ ಹೇಳ್ತಾಳೆ. ಯಾರಿಗೆ ಕೊಡಬೇಕು ಅಂದ್ರೆ ಹೊಟ್ಟೆ ತುಂಬಿದವನಿಗೆಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಸಂಸ್ಕೃತದ ಶ್ಲೋಕ ಹೇಳುತ್ತದೆ, ಋತಾರುಷ್ಟಿ ಸಮುದ್ರೇಶೋ ಋತಾತೃಪ್ತಶ್ಯ ಭೋಜನಂ ಋತಾದಾನಂ ಸಮರ್ಥಶ್ಯ ಋತಾದೀಪೋ ದಿವಾಪಿಚ ಹೇಳ್ತದೆ. ಋತಾರುಷ್ಟಿ ಸಮುದ್ರೇಶೋ, ಯಾವಾಗ ಮಳೆ ವ್ಯರ್ಥವಾಗ್ತದಂದ್ರೆ ರೈತನ ಹೊಲದ ಮೇಲೆ, ರೈತನ ಭೂಮಿಯ ಮೇಲೆ ಮಳೆ ಬಿದ್ದರೆ ಅದು ಉಪಯೋಗ. ಆ ಮಳೆ ಏನಾದ್ರೂ ಹೋಗಿ ಸಮುದ್ರದ ಮೇಲೆ ಆದ್ರೆ ಆ ಮಳೆ ಉಪಯೋಗ ಇಲ್ಲ, ಅದು ಪ್ರಯೋಜನೆಗೆ ಬರೋದಿಲ್ಲ, ಅಪ್ರಯೋಜಕ. ಆ ಮಳೆ ಉಪಯೋಗಕ್ಕೆ ಬರಬೇಕಂದ್ರೆ ಭೂಮಿಗೆ ಬೀಳಬೇಕು. ಅದು ಬೀಳಲಾರ್ದ ಹೋಗಿ ಸಮುದ್ರದೊಳಗೆ ಬಿತ್ತು ಅಂದ್ರೆ ಆ ಮಳೆ ವ್ಯರ್ಥ. ಮುಂದೆ ಹೇಳ್ತಾರೆ, ಅನ್ನವನ್ನ ಯಾರಿಗೆ ನೀಡಬೇಕು ಅಂದ್ರೆ ಹೊಟ್ಟೆ ತುಂಬಿದವನಿಗೆ ಅನ್ನವನ್ನ ನೀಡಬಾರದು. ಯಾರು ಹಸ್ಕೊಂಡು ಬಂದಿರ್ತಾರ ಅಂತವರಿಗೆ ಅನ್ನವನ್ನ ನೀಡಿದ್ರೆ ಅದು ಸಾರ್ಥಕ. ಆ ಅನ್ನವನ್ನು ಹೊಟ್ಟೆ ತುಂಬಿದವನಿಗೆ ಕೊಟ್ರೆ ಆ ಅನ್ನವನ್ನು ಸ್ವೀಕಾರ ಮಾಡೋದಿಲ್ಲ, ಪ್ರಸಾದವನ್ನು ಉಣ್ಣೋದಿಲ್ಲ.
ಅದನ್ನು ಹೋಗಿ ಎಲ್ಲಾದ್ರೂ ಹಾಕಿ ಬಿಡ್ತಾನೆ. ಅದಕ್ಕೆ ಅವನಿಗೆ ಕೊಡೋದು ಬೇಡ, ಕೊಡೋದು ಬೇಡ. ಹಸಿದು ಬಂದವನಿಗೆ ಅನ್ನ ಕೊಡು. ಮತ್ತೆ ಹೇಳ್ತಾರವರು, ಋತಾದಾನಂ ಸಮರ್ಥಶ್ಯ, ದಾನ ಮಾಡೋದು ಅಂತಾರಲ್ಲ, ಯಾರಿಗೆ ದಾನ ಮಾಡಬೇಕು ಅಂದ್ರೆ ಯಾರು ಬಡವರು ಇರ್ತಾರ ಅಂತವರಿಗೆ ದಾನ ಮಾಡು. ಆ ದಾನವನ್ನು ಹೋಗಿ ಏನಾದ್ರೂ ಶ್ರೀಮಂತನಿಗೆ ನೀನು ಕೊಡಲಿಕ್ಕೆ ಹೋದ್ರೆ ಆ ಶ್ರೀಮಂತ ನೀ ಕೊಡುವಂತ ದಾನವನ್ನು ಸ್ವೀಕಾರ ಮಾಡೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಯಾರಿಗೆ ಹಣದ ಅವಶ್ಯಕತೆ ಇದೆ, ಯಾರಿಗೆ ತೊಂದರೆ ಇದೆ, ಯಾರಿಗೆ ಬಟ್ಟೆಯ ಅವಶ್ಯಕತೆ ಇದೆ ಅಂತವರಿಗೆ ಕೊಟ್ರೆ ಆ ದಾನ ಸಾರ್ಥಕವಾಗ್ತದೆ. ಒಂದು ವೇಳೆ ಅದನ್ನೆಲ್ಲ ಬಿಟ್ಟೇನಾದ್ರೂ ನೀನು ಹೀಗೆ ಹೇಳಿದಂಗೆ ಮಾಡಕ್ ಹೋದ್ರೆ ಏನು ಆಗ್ತದಂದ್ರೆ ಅವರು ಒಂದು ಉಪಮೇಯವನ್ನ ಕೊಡ್ತಾರ. ಋತಾ ದೀಪೋ ದಿವಾಪಿಚ, ಹಗಲಿನ ಸಂದರ್ಭದಲ್ಲಿ ದೀಪವನ್ನು ಹಚ್ಚಿಟ್ಟಂಗ. ದೀಪ ಯಾವಾಗ ಬೇಕು ನಮಗಂದ್ರೆ ರಾತ್ರಿಯ ಸಮಯದೊಳಗ ಕತ್ತಲು ಕಾಣುವಂತ ಸಂದರ್ಭದಲ್ಲಿ ಕತ್ತಲದೊಳಗಿರುವಂತ ವಸ್ತುವನ್ನು ನೋಡಬೇಕಾದ್ರೆ ದೀಪದ ಅವಶ್ಯಕತೆ ಅಲ್ವಾ. ಅಂತ ದೀಪವನ್ನು ತಗೊಂಡು ಹೋಗಿ 12 ಗಂಟೆಗೆ ಏನಾದ್ರೂ ಹಚ್ಚಿಟ್ರೆ ಆ ದೀಪ ನಿಮಗ ಉಪಯೋಗ ಆಗೋದಿಲ್ಲ, ಅದು ಎಲ್ಲ ವ್ಯರ್ಥವಾಗಿ ಹೋಗ್ಬಿಡ್ತದ. ಅದಕ್ಕೆ ನೀನು ಯಾರಿಗೆ ಉಣಿಸ್ಬೇಕು ಅಂದ್ರೆ ಹಸಿದು ಬಂದವನಿಗೆ. ಯಾವಾಗ ಹಸಿದು ಬಂದವು ಮನೆ ಬಾಗಿಲಿಗೆ ಬಂದಾಗ ಉಣಿಸ್ತೀಯೋ ಅವಾಗಲೇ ನಿನಗ ಮೋಕ್ಷ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ. ಹಸಿದವನಿಗೆ ಉಣಿಸ್ಬೇಕಂತ ಒಂದಿಷ್ಟು ಕೊಡುವಂತ ಪ್ರಯತ್ನವನ್ನ ಮಾಡು, ನೀಡುವಂತ ಪ್ರಯತ್ನವನ್ನ ಮಾಡು. ಈ ಬಿದಿರಿ ಕುಮಾರ ಶಿವಯೋಗಿಗಳಂತಾಗಿ ಹೋಗ್ತಾರೆ. ಬಿದಿರಿ ಕುಮಾರ ಮಹಾಶಿವಯೋಗಿ ಅವರು ಸೌದತ್ತಿಯೊಳಗ ಬಸವ ಪುರಾಣ ಹಚ್ಚಿದ್ರು. ಬಸವ ಪುರಾಣ ಯಾವಾಗ ಸೌದತ್ತಿಯೊಳಗ ಬಸವ ಪುರಾಣವನ್ನು ಹಚ್ಚಿದ್ರು ಆ ಸಂದರ್ಭದೊಳಗ ಬಸವ ಪುರಾಣದ ಮಹಾಮಂಗಲಕ್ಕೆ ಬಿದಿರಿ ಕುಮಾರ ಸ್ವಾಮಿಗಳ ಅಪೇಕ್ಷೆ ಏನಾಗಿತ್ತು ಅಂದ್ರೆ ಸೇರಿರುವಂತ ಸುತ್ತಮುತ್ತಲು ಇರುವಂತ ಹಳ್ಳಿಯ ಭಕ್ತರಿಗೆ ಹೋಳಿಗೆ ಊಟವನ್ನ ಮಾಡಿಸ್ಬೇಕು, ಪ್ರಸಾದವನ್ನ ಮಾಡಿಸ್ಬೇಕು ಅಂತ ಹೋಳಿಗೆ ಪ್ರಸಾದ ಮಾಡಿಸಿದ್ರು. ಎಲ್ಲರಿಗೂ ಪ್ರಸಾದ ಮಾಡಿಸಿದ್ರು. ಪುರಾಣ ಮಂಗಲ ಆದ್ಮೇಲೆ ಎಲ್ಲರನ್ನ ಸಾಲಾಗಿ ಕುಂಡ್ರಿಸಿ ಅವ್ರಿಗೆಲ್ಲ ಎಡಿ ಮಾಡ್ತಿರ್ತಾರೆ. ಎಲೆಯನ್ನು ಕೊಟ್ಟಿದ್ರು. ಅವಾಗ ಎಲಿಗಳು ಇರ್ತಿದ್ವು, ಈಗೆಲ್ಲ ತಾಟಗಳು ಬಂದ. ಎಲಿಗಳ ಒಳಗ ಪ್ರಸಾದ ಮಾಡ್ತಿದ್ರವ. ಆ ಎಲಿಯೊಳಗ ಪ್ರಸಾದವನ್ನು ನೀಡುತ್ತಿರಬೇಕಾದ್ರೆ ಪರಮ ಪೂಜ್ಯ ಬಿದಿರಿ ಕುಮಾರ ಸ್ವಾಮಿಗಳು ಒಂದ್ ಕಡೆ ಮುಹೂರ್ತ ಮಾಡಿರ್ತಾರ, ಒಂದ್ ಕಡೆ ಕೂತ್ಕೊಂಡಿರ್ತಾರ. ಎಲ್ಲ ಕಾರ್ಯಕರ್ತರು ನೀಡುತ್ತಿರ್ತಾರೆ. ಪ್ರಸಾದದ ವೇದಿಕೆಯೊಳಗ ಒಂದು ಮಹಾದ್ವಾರ ಅಂತ ಒಂದು ಬಾಗಿಲ ಮಾಡಿರ್ತಾರೆ. ಒಳಗೆ ಬರಬೇಕಾದ್ರೆ, ದಾಸೋಹಕ್ಕೆ ಬರಬೇಕಾದ್ರೆ ಆ ಬಾಗಿಲದ ಬಳಿಗೆ ಒಬ್ಬ ಭಿಕ್ಷುಕ ಬರ್ತಾನೆ. ಭಿಕ್ಷುಕ ಯಾವಾಗ ಭಿಕ್ಷುಕ ಬಂದ, ಆ ಭಿಕ್ಷುಕ ಒಳಗ ಎಲ್ಲರೂ ಕುಳಿತಂತ ಸಂದರ್ಭದೊಳಗೆ ಒಳಗೆ ಬರಬೇಕು ಅಂತ ಯಾವಾಗ ಆ ಬಾಗಿಲದ ಬಳಿಗೆ ಬಂದ, ಓಡಾಡಿ ನೀಡುವಂತ ಕಾರ್ಯಕರ್ತರು ಏನ್ ಮಾಡ್ತಾರಂದ್ರೆ ಆ ಭಿಕ್ಷುಕನನ್ನು ಹೊರಗೆ ಹಾಕ್ತಾರೆ. ಆ ಭಿಕ್ಷುಕನಿಗೆ ಬಹಳ ಹಸಿವಾಗಿದೆ, ಹೊಟ್ಟೆ ಬಹಳಷ್ಟು ಹಸಿದಿದೆ, ಹೊಟ್ಟೆ ತುಂಬಿಕೊಳ್ಬೇಕು, ಏನಾರ ಮಾಡಿ ಇಲ್ಲಿ ಊಟ ಮಾಡಿ ನಾನು ತೃಪ್ತಿ ಪಡಬೇಕು ಅಂತ ತಿಳ್ಕೊಂಡು ಯಾವಾಗ ಒಳಗೆ ಬರಾಕತ್ತಿದ ಆವಾಗ ಕಾರ್ಯಕರ್ತರು ಓಡಿ ಹೋಗಿ ಅವನನ್ನ ಹೊರಗೆ ಓಡಿಸ್ತಾರೆ. ನಡಿ, ಇಲ್ಲಿ ಬರಬೇಡ. ಯಾಕಂದ್ರೆ ಅವನ ಆಕಾರ ವಿಕಾರಗಳು ಬಹಳ ವಿಚಿತ್ರವಾಗಿವೆ. ಅವನು ಉಟ್ಟ ಬಟ್ಟೆಗಳು, ಅವನು ಬಿಟ್ಟ ಕೇಶ ರಾಶಿಗಳು, ಅವನ ದಾಡಿ, ಅವನ ತಲೆ, ಅವನು ತೊಟ್ಟ ಬಟ್ಟೆ, ಅವನ ಕೈಯಾಗಿರುವಂತ ಗಂಟು ಎಲ್ಲದನ್ನ ನೋಡಿ ಎಲ್ಲರೂ ಅಂತಾರ, ಇಷ್ಟು ವಾಸನೆಯಿಂದ ಕೂಡಿರುವಂತ ದುರ್ಗಂಧದಿಂದಿರುವಂತ ವ್ಯಕ್ತಿ ಏನಾದ್ರೂ ಒಳಗೆ ಬಂದ್ರೆ ಪ್ರಸಾದಕ್ಕೆ ಕುಳಿತಿರುವಂತ ಎಲ್ಲ ಭಕ್ತರು ಎದ್ದದ್ದು ಹೋಗಿಬಿಡ್ತಾರೆ. ಇದಕ್ಕೆ ಬರಬಾರ್ದಿವ ಅಂತ ತಿಳ್ಕೊಂಡು ಕಾರ್ಯಕರ್ತ ಹೊರಗೆ ಕಳಿಸಿದ. ಮತ್ತೆ ಮರುಕ್ಷಣ ಬಂದ. ಭಿಕ್ಷಾಂದೇಹಿ, ಯಾವಾಗ ಭಿಕ್ಷಾಂದೇಹಿ ಅಂದ, ಮತ್ತೆ ಕಾರ್ಯಕರ್ತ ಓಡಿಸಿದ. ಯಾವಾಗ ಕಾರ್ಯಕರ್ತರು ಓಡಿಸಿದ್ರು 3ನೇ ಸಾರಿ ಬಂದು ಬಾಗಿಲಿಗೆ ನಿಂತಾಗ ಅವಾಗ ಭಿಕ್ಷಾಂದೇಹಿ ಅಂದಾಗ ಆ ಅತ್ತ ಕಡೆ ಈ ಬಿದಿರಿ ಕುಮಾರ ಶಿವಯೋಗಿಗಳ ದೃಷ್ಟಿ
ಹೋಗ್ತದೆ. ಯಾವಾಗ ಬಿದಿರಿ ಕುಮಾರಮ ಶಿವಯೋಗಿಗಳು ಆ ಕಡೆ ನೋಡಿದ್ರು, ಸೀದ ಎಲ್ಲರನ್ನ ಬಿಟ್ಟರು, ನೇರವಾಗಿ ಅಲ್ಲಿಗೆ ಹೋಗಿ ಆ ಭಿಕ್ಷುಕನ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಸೀದ ದಾಸೋಹವನ್ನ ಏನು ಮಾಡಕತ್ತಿದ್ರು, ಎಲ್ಲರಿಗೂ ಊಟ ನೀಡಕತ್ತಿದ್ರು, ಅಲ್ಲೇ ಕರ್ಕೊಂಡು ಬಂದ್ರು. ಅವರು ಬಿದಿರಿ ಕುಮಾರಮಹಾಸ್ವಾಮಿಗಳು ಕರ್ಕೊಂಡು ಬರೋದನ್ನು ಎಲ್ಲಾ ಜನ ನೋಡ್ತಾರ. ಯಾವಾಗ ನೋಡಿ ಅಂತಾರ, ಏನಪ್ಪ ಇದು ಸ್ವಾಮಿಗಳು ಹಿಂಗ್ ಮಾಡಾಕತ್ತಾರ, ಏನಾಗ್ಯದ ಸ್ವಾಮಿಗಳಿಗೆ? ಎಲ್ಲಾ ಜನ ನೋಡಿದ್ರೆ ಪ್ರಸಾದ ಕುಳಿತಾರ. ಅಂತ ಸಂದರ್ಭದೊಳಗೆ ಇಷ್ಟು ವಿಚಿತ್ರವಾಗಿರುವಂತ ಇರ್ಲಿ ಬಿಡಿ ಕುಂಡ್ರತಂಬಿಡ ಇರ್ಲಿ ಕುಂಡ್ರ ಇಲ್ಲಿ ಬಿದಿರಿ ಕುಮಾರಸ್ವಾಮಿಗಳ ಹತ್ರ ಬಂದಂಗ ಆತ್ ನನಗೂ. ಯಾವಾಗ ಬಿದಿರಿ ಕುಮಾರಸ್ವಾಮಿಗಳು ಅವನನ್ನು ಕರ್ಕೊಂಡು ಬರಾಕತ್ತಿದ್ರು, ಎಲ್ಲ ಜನ ಅಂತಾರ, ಕುಮಾರ ಮಹಾಸ್ವಾಮಿಗಳು ತಪ್ಪು ಮಾಡಾಕತ್ತಾರ. ಏನಿದು ಇಷ್ಟು ದುರ್ಗಂಧದಿಂದ ಕೂಡಿರುವಂತ ವ್ಯಕ್ತಿಯನ್ನ ಕೈ ಹಿಡಿದು ಒಳಗೆ ತರಾಕತ್ತಾರಲ್ಲ, ಅದು ಕರ್ಕೊಂಡು ಬಂದು ಒಂದು ಕಡೆ ಕುಂಡ್ರಿಸಿ ಅವನಿಗೆ ಊಟ ನೀಡಾಕತ್ತಾರಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ತಾರ. ಅಷ್ಟೊತ್ತಿಗೆ ಪರಮ ಪೂಜ್ಯರು ಎಲೆಯನ್ನು ಕೊಟ್ಟರು, ತಮ್ಮ ಕೈಯಾರೆ ಅವನಿಗೆ ಪ್ರಸಾದವನ್ನ ನೀಡಿದ್ರು. ನೀಡಿದ ಮೇಲೆ ಸೇರಿರುವಂತ ಎಲ್ಲ ಕಾರ್ಯಕರ್ತರು ಅಂತಾರ, ಬುದ್ಧಿ ನೀವು ನೀಡುವ ಪ್ರಸಾದವನ್ನ ಈ ಭಿಕ್ಷುಕನಿಗೆ ನೀಡುವ ಬದಲು ಸೇರಿರುವ ಕುಳಿತಿರುವ ಎಲ್ಲ ಭಕ್ತರಿಗೆ ನೀಡಿದ್ರೆ ಎಷ್ಟು ಆನಂದ ಪಡ್ತಿದ್ರು. ಪರಮ ಪೂಜ್ಯರ ಕೈಯಿಂದ ಪ್ರಸಾದ ಬಂತು ಅಂತ ಬಹಳಷ್ಟು ಖುಷಿಯಿಂದ ಎಲ್ಲರೂ ತಮ್ಮ ಕೈಯಿಂದ ಬಂದಿರುವಂತ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರು. ಹೋಗಿ ಜನಗಳಿಗೆ ನೀಡುವ ಬದಲು ಈ ಭಿಕ್ಷುಕನಿಗೆ ನೀಡ್ತಿರಲ್ಲ ಅಂತಾರೆ ಸೇರಿರುವ ಕಾರ್ಯಕರ್ತರು. ಅವಾಗ ಬಿದಿರಿ ಕುಮಾರ ಮಹಾಸ್ವಾಮಿಗಳಂತಾರಂತ, ಕಾರ್ಯಕರ್ತರೇ, ನಿಮ್ಮ ಕಣ್ಣಿಗೆ ಅವನು ಹುಚ್ಚ, ಅವನೊಬ್ಬ ಭಿಕ್ಷುಕ. ನಿಮ್ಮ ಕಣ್ಣಿಗೆ ಅವನೊಬ್ಬ ಭಿಕ್ಷುಕ, ಅವನೊಬ್ಬ ಹುಚ್ಚ. ಆದ್ರೆ ನನ್ನ ಕಣ್ಣಿಗೆ ಸಾಕ್ಷಾತ್ ಕೂಡಲ ಸಂಗಮನಾಥ ಅಂತ ತಿಳ್ಕೊಂಡು ಬಿದಿರಿ ಕುಮಾರ ಮಹಾಸ್ವಾಮಿಗಳು ಹೇಳ್ತಾರಂತೆ. ಹಸಿದು ಬಂದವನು ಯಾವಾಗ ಕುಳಿತ ಪ್ರಸಾದ ನೀಡಿದ್ರು, ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಸ್ವೀಕಾರ ಮಾಡುವಂತ ಸಂದರ್ಭದೊಳಗ ಈತ ಭಿಕ್ಷುಕನಲ್ಲ, ಈತ ಹುಚ್ಚನಲ್ಲ, ಸಾಕ್ಷಾತ್ ಕೂಡಲ ಸಂಗಮನಾಥ ಅಂತ ತಿರುಗಿ ಆ ಎಲ್ಲ ಕಾರ್ಯಕರ್ತರಿಗೆ ಹೇಳುವಂತ ಸಂದರ್ಭದೊಳಗ ಮರಳಿ ತಿರುಗಿ ನೋಡಿದ್ರೆ ಅಲ್ಲಿರುವಂತ ಭಿಕ್ಷುಕ ಮಾಯವಾಗಿದ್ದ. ಜ್ಞಾನದಾನ ಮಾಡುವಲ್ಲಿ, ಅನ್ನವಸ್ತ್ರ ನೀಡುವಲ್ಲಿ, ಪರಹಿತವ ಬಯಸುವಲ್ಲಿ ದೇವನಿರುವನು. ಕೈ ತೊಳೆದ ಮನದಲ್ಲಿ, ತಮ ಬಳಿದ ತೆನೆಯಲ್ಲಿ, ಭಯ ಬಳೆದ ಭಾವದಲ್ಲಿ ದೇವನಿರುವನು. ಕೈ ತೊಳೆದ ಮನದಲ್ಲಿ, ತಮ ಬಳೆದ ತೆನೆಯಲ್ಲಿ, ಭಯಗಳೆದ ಭಾವದಲ್ಲಿ ದೇವನಿರುವನು. ಸತ್ಯ ಶುದ್ಧ ಗಾಯಕದಲ್ಲಿ, ಸ್ವಾರ್ಥರಹಿತ ಪ್ರೀತಿಯಲ್ಲಿ, ಸತ್ಯ ಶುದ್ಧ ಗಾಯಕದಲ್ಲಿ, ಸ್ವಾರ್ಥರಹಿತ ಪ್ರೀತಿಯಲ್ಲಿ, ವೈರಿ ಸ್ನೇಹ ಗಳಿಸುವಲ್ಲಿ ದೇವನಿರುವನು. ತಮ್ಮ ದೇವನಿರುವನು. ಕೈ ತೊಳೆದ ಮನದಲ್ಲಿ, ತಮ ಬಡಿದ ತೆಲೆಯಲ್ಲಿ, ಭಯಗಳೆದ ಭಾವದಲ್ಲಿ ದೇವನಿರುವನು. ತಾಯಿ ತಂದೆ ಪಾದದಲ್ಲಿ, ಗುರು ಹಿರಿಯರ ಸೇವೆಯಲ್ಲಿ, ತಾಯಿ ತಂದೆ ಪಾದದಲ್ಲಿ, ಗುರು ಹಿರಿಯರ ಸೇವೆಯಲ್ಲಿ, ಮಧುರ ಮಾತಿನಲ್ಲಿ ದೇವನಿರುವನು. ಕೈ ತೊಳೆದ ಮನದಲ್ಲಿ, ತಮ ಬಡಿದ ತೆಲೆಯಲ್ಲಿ, ಭಯಗಳೆದ ಭಾವ
ಜಯ ಮಂಗಲಂ ಜಯ ಪರಾದೇಶ ಹರ ಮಹಾದೇವ. ಹಸಿದವರಿಗೆ ಅನ್ನ ನೀಡಬೇಕು ಅನ್ನೋದೇ ಶರಣರ ಸಿದ್ಧಾಂತ. ಎಲ್ಲಿ ಭಗವಂತ ಇರ್ತಾನಂದ್ರೆ ಮುಕ್ತಾಯಕ್ಕ ಅಂತಾಳ, ದುಡಿಯುವವರ ಹತ್ತಿರ ಭಗವಂತ ನೆಲೆಸಿರ್ತಾನೆ ಅಂತಾಳ. ದುಡಿಯುವಂತ ವ್ಯಕ್ತಿಗಳ ಹತ್ರ, ದುಡಿಯುವಂತ ರೈತನ ಹತ್ರ ಭಗವಂತ ಇರ್ತಾನೆ. ಅಂತ ಬಡವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿಬಿಟ್ರೆ ಸಾಕು, ಆ ನೀವು ಉಣಿಸುವಂತ ಊಟ ಅದು ಭಗವಂತನಿಗೆ ಸಲ್ತದೆ. ಅವನು ಹೊಟ್ಟೆ ತುಂಬ ಊಟ ಮಾಡಿದ ಅಂದ್ರೆ ಸಾಕು, ನಿಮಗ ಮೋಕ್ಷ ಪ್ರಾಪ್ತಿ ಆಕೈತಿ ಅಂತಾಳ ಮುಕ್ತಾಯಕ್ಕ. ಹಾಗಾದ್ರೆ ನಾವು ಒಂದಿಷ್ಟು ಉಣಿಸುವಂತ ಕೆಲಸ ಮಾಡ್ಬೇಕಲ್ಲ, ನೀಡ್ಬೇಕಲ್ಲ. ಒಂದಿಷ್ಟು ಹಸಿದು ಮನೆ ಬಾಗಿಲಿಗೆ ಬಂದ್ರ ಒಂದಿಷ್ಟು ಊಟಕ್ಕೆ ನೀಡ್ಬೇಕಲ್ಲ. ನಾವು ನೀಡೋರಲ್ಲ. ಮೊದಲೆಲ್ಲ ಇತ್ತಂತ ಹಿರಿಯರು ಹೇಳ್ತಿದ್ರು. ಹಿರಿಯರು ಏನು ಹೇಳ್ತಿದ್ರಂದ್ರ, ಕೆರೆಯಂ ಕಟ್ಟಿಸು, ಕೆರೆಯಂ ಕಟ್ಟಿಸು, ಮರವಂ ನೆಡು, ಅರವಟಿಗೆಗಳನ್ನ ನಿರ್ಮಿಸುವಂತ ತಿಳ್ಕೊಂಡು ಹಿರಿಯರು ಮಕ್ಕಳಿಗೆ ಬೋಧನಾ ಮಾಡ್ತಿದ್ರಂತೆ. ಮರ ನೆಡಬೇಕಂತ, ಮರ ಹತ್ತಿಸ್ಬೇಕಂತೆ. ಮರ ಹಚ್ಚಿದ್ರ ಆ ಮರ ನಿನಗೆ ನೆರಳು ಕೊಡ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಮುಂದೆ ದಣಿದು ಬಂದ ವ್ಯಕ್ತಿ ಏನಾದ್ರೂ ಆ ಗಿಡದ ಕೆಳಗ ಕುಳಿತು ಭಗವಂತ ಬಿಸಿಲಿನ ಸಂದರ್ಭದೊಳಗ ಸ್ವಲ್ಪ ನಡ್ಕೊಂತ ಬರ್ತಿರ್ಬೇಕಾದ್ರ ಈ ಗಿಡದ ಕೆಳಗಡೆ ನಾ ಕುಳಿತನಪ್ಪ, ಒಂದಿಷ್ಟು ಆನಂದ ಸಿಕ್ತು. ಯಾವ ಭಗವಂತ ಯಾವ ಪುಣ್ಯವಂತ ಈ ಮರವನ್ನ ಹಚ್ಚಾನೋ ಏನು ಅಂತ ತಿಳ್ಕೊಂಡು ಹೇಳಿಬಿಟ್ರೆ ಸಾಕು, ನಿನ್ನ ಜನ್ಮ ಸಾರ್ಥಕ. ಯಾವ ಪುಣ್ಯಾತ್ಮ ಈ ಗಿಡ ಹಚ್ಚಾನ ಅಂತ ಒಂದು ಸಾರಿ ನೆನೆಸಿದ್ರೆ ನಿನ್ನ ಜನ್ಮ ಸಾರ್ಥಕ. ಮತ್ತೆ ಅವ್ರು ಹೇಳ್ತಿದ್ರು, ಕೆರೆಯಂ ಕಡಿ, ಕೆರೆಯಂ ಕಟ್ಟಿಸು. ಕೆರೆ ಯಾಕೆ ಕಟ್ಟಿಸ್ಬೇಕಂದ್ರೆ ಮುಖ ಪ್ರಾಣಿಗಳು ಜನಗಳು ನೀರಿನ ಹಾಹಾಕಾರ ಆದಾಗ, ನೀರಿನ ದಾಹ ಆದಾಗ ಆ ಕೆರೆಗೆ ಬಂದು ಎಲ್ಲ ಪ್ರಾಣಿ ಪಕ್ಷಿಗಳು ಮಾನವರು ಕುಡಿತಾರಲ್ಲ, ಆ ಸಂದರ್ಭದೊಳಗೆ ನೀರನ್ನ ಕುಡಿದು ಅಂದ್ರೆ ಅವು ಅಂತಾವ, ಯಾವ ಪುಣ್ಯಾತ್ಮ ಈ ಕೆರೆಯನ್ನು ಕಟ್ಸ್ಯಾನ ಆ ಪುಣ್ಯಾತ್ಮನಿಗೆ ಒಂದು ನಮ್ಮ ಸಲಾಮ್ ಇರ್ಲಿ ಅಂತ ಯಾವಾಗ ಕೇಳ್ತಾವ ಅನ್ಕೊಳ್ತಾವ, ಅವಾಗ ನಿನ್ನ ಜನ್ಮ ಸಾರ್ಥಕ. ಅರವಟಿಗೆಗಳನ್ನ ನಿರ್ಮಿಸು. ಅರವಟಿಗೆಗಳು ಅಂದ್ರೆ ಅನ್ನಛತ್ರಗಳು, ಅನ್ನಛತ್ರಗಳು. ಅಂತ ಅನ್ನಛತ್ರಗಳನ್ನ ನಿರ್ಮಾಣ ಮಾಡು. ಯಾಕಂದ್ರೆ ಯಾರಾದ್ರೂ ಊರಿಗೆ ಹೋಗುವಂತ ವ್ಯಕ್ತಿಗಳು ರಾತ್ರಿಯ ಸಂದರ್ಭದಲ್ಲಿ ನಡೆದು ಹೋಗ್ತಿರ್ಬೇಕಾದ್ರೆ ಹಸಿವಾಯ್ತು ಅಂದ್ರೆ ಆ ಛತ್ರಕ್ಕೆ ಬಂದು ಪ್ರಸಾದ ಮಾಡಿ ಅನ್ನವನ್ನು ಸ್ವೀಕಾರ ಮಾಡಿ ಒಂದಿಷ್ಟು ಇಲ್ಲೇ ಮಲ್ಕೊಂಡು ಎದ್ದು ಹೋಗ್ತಾರಲ್ಲ, ಅಂತ ಉಪಯೋಗದ ಕಾರ್ಯವನ್ನ ಮಾಡು, ಅಂತ ಉಪಯೋಗವನ್ನ ಮಾಡು. ಆ ತರನಾಗಿ ನೀ ಬದುಕು ಅಂದಾಗ ನಿನ್ನ ಜನ್ಮ ಸಾರ್ಥಕ ಅಂತ ತಿಳ್ಕೊಂಡು ಹಿರಿಯರೆಲ್ಲ ಹೇಳ್ಕೊಂತ ಬರ್ತಿದ್ರು. ಅರವಟಿಗೆಗಳನ್ನ ನಿರ್ಮಿಸು, ಅನ್ನಛತ್ರಗಳನ್ನ ತಯಾರು ಮಾಡು, ಬಂದು ಉಂಡ್ರು ಅಂದ್ರೆ ನಿನ್ನ ಜನ್ಮ ಸಾರ್ಥಕ. ಆದ್ರೆ ಈಗಿನವ್ರಂತಾರ, ಮರವಂ ಕಡಿ, ಕೆರೆಯಂ ಮುಚ್ಚು, ಮನೆಯಂ ನಿರ್ಮಿಸು. ಮರ ಕಡಿಯೋದು, ಕೆರೆ ಮುಚ್ಚೋದು, ಮನೆ ಕಟ್ಟೋದು ಈ ದಿನ ಆಗಿದೆ. ಮತ್ತೆ ಮನಿ ಬಾಗಿಲ ತೆರೆದು ಕುಂಡ್ರಂತಿದ್ರು ಹಿಂದಿನವರು. ಯಾಕ ಹಸಿದವೇನಾರು ಮನಿ ಬಾಗಿಲಿಗೆ ಬಂದ್ರ ಒಂದಿಷ್ಟು ರೊಟ್ಟಿಯರ ಒಂದಿಷ್ಟು ಅನ್ನರ ನೀಡಿ ಬಿಡಪ್ಪ, ಅವನು ಖುಷಿ ಪಟ್ಕೊಂತ ಹೊಕ್ಕಾನ ಅಂತ ತಿಳ್ಕೊಂಡು ಹೇಳ್ತಿದ್ವಿ. ಈಗೆಲ್ಲರೂ ಕದ ಹಾಕಂತ, ಕದ ಹಾಕ. ಹಿಂದೆಲ್ಲ ಬಾಗಲ ತೆರೆದುಕೊಂಡ್ರಪ್ಪ ಹಸದವ್ರು ಬರ್ತಿದ್ರು ಅಂತಿದ್ರು. ಈಗೆಲ್ಲ ಕದ ಮುಚ್ಚಿಬಿಡ್ರಿ, ಯಾಕ ಸೊಳ್ಳೆ ಬರ್ತಾ ಒಳಗ. ಅವಾಗ ಕದ ತೆರೆದು ಉಣ್ತಿದ್ರು, ಈಗ ಕದ ಮುಚ್ಕೊಂಡು ಉಣ್ತಾರ. ಯಾಕಂದ್ರೆ ಅವಾಗ ಕೊಡಬೇಕನ್ನುವ ಭಾವ ಇತ್ತು, ಉಣಿಸ್ಬೇಕನ್ನುವಂತ ಭಾವ ಇತ್ತು. ಈಗ ಯಾರ ಬಂದ್ಗಿಂದರು ಒಳಗ ನಮ್ಗ ಸಿಗೋದಿಲ್ಲ, ಮುಚ್ಚಿಬಿಡು ಕದ ಅಂತ ಹೇಳುವ ಪದ್ಧತಿ ಆಗಿದೆ. ಶರಣರು ಆ ಸಿದ್ಧಾಂತವನ್ನು ನಮಗೆ ಕಲಿಸ್ಲಿಲ್ಲ. ಶಿವಶರಣರು ಹೇಳಿದ ಸಿದ್ಧಾಂತ ಏನು ಅಂದ್ರೆ, ನಿನ್ನ ಹತ್ರ ಒಂದು ರೊಟ್ಟಿ ಇದೆ ಅಂದ್ರೆ ಅದರಲ್ಲಿ ಅರ್ಧ ಭಾಗವನ್ನ ಹಸಿದು ಬಂದವನಿಗೆ ನೀಡು, ಇನ್ನರ್ಧ ಭಾಗವನ್ನ ಸ್ವೀಕಾರ ಮಾಡು.
ಇದ್ರೆ ಸ್ವೀಕಾರ ಮಾಡು, ಇರ್ಲಿಲ್ಲ ಅಂದ್ರೆ ಕೊಟ್ಟು ಖುಷಿಯಿಂದ ಇರುವಂತ ತಿಳ್ಕೊಂಡು ಹೇಳ್ತಾರಂದ್ರೆ ನಾವು ಒಂದಿಷ್ಟು ಜೀವಂತ ಇರುವಾಗಲೇ, ನಾವು ಬದುಕಿರುವಾಗಲೇ ಒಂದಿಷ್ಟು ಅನ್ನವನ್ನ ದಾನ ಮಾಡಿ ಮೋಕ್ಷವನ್ನ ಪ್ರಾಪ್ತಿ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಮುಕ್ತಾಯಕ್ಕ ನಮಗೆ ಬಹಳ ವಿಶೇಷವಾದ ವಚನವನ್ನ ಕೊಟ್ಟು ಕಳಿಸಿದ್ದಾಳೆ. ಉಣಿಸ್ಬೇಕು, ನೀಡಬೇಕು. ನೀಡವ್ರು ಯಾರದಾರ? ನೀಡವ್ರಂಕರ ಸುದ್ದಿನೇ ಇಲ್ಲ. ಈಗ ಕೆಟ್ಟ ಜಿಪುಂಡ್ರಿ ಇರ್ತಾರ. ಯಾರು ಕೊಡ್ತಾರ, ಯಾರು ಉದಾರಿಗಳಂದ್ರ ಯಾರಲ್ಲಿ ಸಂಪತ್ತಿರೋದಿಲ್ಲ ಅವರೇ ಉದಾರಿಗಳು. ಅವರೇ ಉದಾರಿಗಳು. ಮನೆಯೊಳಗೆ ಎಲ್ಲಾ ಸಂಪತ್ತೈತಿ ಅಂದ್ರೂ ಸಹಿತ ಉದಾರತ್ವ ಇರೋದಿಲ್ಲ ಅವ್ರ ಹತ್ರ. ಶರಣರು ಹೇಳ್ತಾರ, ಉದಾರತ್ವ ಮನೋಭಾವ ನಿಮ್ಮಲ್ಲಿ ಇರಬೇಕು. ಒಂದಿಷ್ಟು ನೀಡಬೇಕು, ಒಂದಿಷ್ಟು ಧರ್ಮ ಕಾರ್ಯಗಳಿಗೆ ಕೊಡಬೇಕು. ಎಲ್ಲಾದ್ರೂ ಪ್ರವಚನ ಪುಣ್ಯಕಥೆಗಳು ನಡೆದಾವಂದ್ರೆ ಅಲ್ಲಿಷ್ಟು ಕೊಡಬೇಕು. ಎಲ್ಲಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾವಂದ್ರೆ ಅಲ್ಲಿಷ್ಟು ಕೊಡಬೇಕು. ಎಲ್ಲಾದ್ರೂ ನೊಂದವರದಾರ ಅನಾಥರದಾರ ಅಂದ್ರೆ ಅವ್ರಿಗಿಷ್ಟು ನೀಡಿ ಬದುಕಬೇಕು ಅನ್ನೋದನ್ನ ಕಲಿಸಿದ್ರು. ಕೊಡಬೇಕು, ಉಣಿಸ್. ನಾವು ನೀಡೋರಿಲ್ಲ. ಎಷ್ಟು ಜಿಪುಂಡ್ರಿರ್ತಾರಂದ್ರೆ ಹೇಳ್ತೀನಿ ನಿಮ್ಗೆ. ಇಬ್ರು ಗಂಡ ಹೆಂಡತಿ ಇದ್ರು ಊರಾಗ. ಆ ಊರಾಗ ಅವರಿಬ್ರು ಎಷ್ಟು ಜಿಪುಂಡ್ರಿದ್ರಂದ್ರ, ಒಂದು ಈಗ ಉದಿನ ಕಡ್ಡಿ ಬೆಳಗ್ತೀರ ನೀವು ದೇವ್ರಿಗೆ? ಬೆಳಗ್ತೀರ ಇಲ್ಲ? ಬೆಳಗ್ತೀರ? ಹೂವರನ್ರಿ ಇಲ್ಲರನ್ರಿ? ನೀವು ಯವ್ವ ಅವ್ರಕ್ಕಿಂತ ನೀವ ಪೂಜೆ ಬಾಳ್ ಮಾಡೋದು. ಬೆಳಗ್ತಿರಲ್ಲ. ಒಂದು ಉದಿನ ಕಡ್ಡಿನ ಎಷ್ಟು ದಿನ ಮಾಡ್ತೀರಿ? ಎಷ್ಟು ದಿನ ರೀ? ಒಂದು ದಿನ ನೀವು ಬಾಗೇವಾಡಿ ಮಂದಿ ಜಿಪುಂಡ್ರಿತೀರ. ಒಂದು ದಿನ ಆಕತ್ತೇನು ಒಂದು ಊದಿನ ಕಡ್ಡಿ? 5 ರಿಂದ 10 ನಿಮಿಷ ಅಕ್ಕದ. 5 ರಿಂದ 10 ನಿಮಿಷ ಆಗುವಂತ ಊದಿನ ಕಡ್ಡಿಯನ್ನ ಅವರಿಬ್ರು ಏನ್ ಮಾಡ್ತಿದ್ರಂದ್ರ ಒಂದು ತಿಂಗಳು ಮಾಡ್ತಿದ್ರಂತ ಒಂದು ಊದಿನ ಕಡ್ಡಿ. ಮತ್ತ ಅವ್ರು ಹೆಂಗ್ ಬೆಳಗ್ತಿದ್ರು? ಅವ್ರು ಹೆಂಗ್ ಬೆಳಗ್ತಿದ್ರಿ? ಏನಿಲ್ರಿ, ಹಿಂಗ ದೀಪಕ್ಕೆ ಹಿಡಿತಿದ್ದ, ಹಿಂಗ ದೇವ್ರ ಮುಂದೆ ಹೋದವನ ಸೀದ ನೀರ್ನ್ಯಾಗ ಎದ್ದಿ ಮತ್ತೆ ಇಟ್ಟು ಬಿಡವ. ನೀರ್ನ್ಯಾಗ ಎದ್ದೋದು ಮತ್ತಿಡೋದು. ಇಟ್ಟ ತಕ್ಷಣ ಒಂದು ತಿಂಗಳಲ್ರಿ 1 ವರ್ಷ ಮಾಡ್ಬೋದ ಆ ಒಂದು ಊದಿನ ಕಡ್ಡಿ. ಹಿಂಗ ಹಚ್ಚೋದು, ತಗೊಂಡು ಹೋಗಿ ನೀರಾಗ ಎದ್ದೋದು, ಇಟ್ಟು ಬಿಡೋದು. ಯಾವಾಗ ಇಡ್ತಿದ್ದ ಅವನು ಏನ್ ಮಾಡ್ಬಿಟ್ಟ ಅಂದ್ರೆ, ಒಂದು ಸಾರೆ ಈ ಪಕ್ಕದೂರಾಗ ಸಂತಿಗೆ ಹೋದವ. ಪಕ್ಕದೂರಿಗೆ ಹೋದ, ಸಂತಿಗೆ ಹೋದ. ಎಷ್ಟು ಜಿಪುಂಡ್ರು ಇರ್ತಾರ ಅನ್ನೋದು ಕೇಳಾಕತ್ತೀನಿ ನಾನು. ಅಂತ ಜಿಪುಂಡ್ರು ಒಂದು ಅನ್ನದ ಅಗಳು ಸಹಿತ ಕೊಡುದಿಲ್ಲ. ಅವರು ಸಂತಿಗೆ ಹೋಗಬೇಕಾದ್ರ ಪಕ್ಕದ ಊರು 4-5 ಕಿಲೋಮೀಟರ್ ಇತ್ತು. ನಡ್ಕೊಂತ ಹೋಗೋದು. ಅವತ್ತಿನ ದಿನಮಾನದೊಳಗೆ ನಡ್ಕೊಂತ ಹೋದ. ಹೋಗಿ ಸಂತಿ ಮಾಡ್ಬೇಕಾದ್ರ ಕಾಯಿಪಲ್ಲೆ ಮಾರ್ಕೆಟ್ಗೆ ಹೋದವ. ತರಕಾರಿ ತಗೋಬೇಕು ಅಂತ ಹೋದ. ಉಳ್ಳಾಗಡ್ಡಿ ಹೆಂಗ್ ಕೆಜಿ, ಟೊಮೊಟೊ ಹೆಂಗ್ ಕೆಜಿ, ಬದನೆಕಾಯಿ ಹೆಂಗ್ ಕೆಜಿ ಎಲ್ಲವನ್ನ ಕೇಳಿದ. ಕೇಳಿದ ಮೇಲೆ ಎಲ್ಲಾ ಹೇಳಿದವ. ತರಕಾರಿ ಮಾರುವವ 1 ಕೆಜಿಗಿಟ್ಟು 1 ಕೆಜಿಗಿಟ್ಟು, ಹಾಗಾದ್ರೆ 1 ಕೆಜಿ ಉಳ್ಳಾಗಡ್ಡಿ ಹಾಕ್ರಿ ಅಂದ. ಇನ್ನೇನು ತೂಕ ಮಾಡಿ ಹಾಕ್ಬೇಕನ್ನೋಷ್ಟ್ರೊಳಗ ಅವನಿಗೆ ಊದಿನ ಕಡ್ಡಿ ನೆನಪಾತ. ಅಯ್ಯಯ್ಯ, ಘಾತಾತ್ ಅಂದವ. ಘಾತಾತ್. ಏನ್ ಘಾತಾತು? ಮನೆ ಆಗಿರೋ ಊದಿನ ಕಡ್ಡಿನ ಆರಿಸಿ ಬಂದಿಲ್ಲ. ಮತ್ತೆ ಏನ್ ಮಾಡೋದು? ಏನೂ ಇಲ್ಲ. ಕಾಯಿಪಲ್ಲೆ ಆಮೇಲೆ ತಗೊಂಡು ಹೋದ್ರ ಮೊದಲು ಹೋಗಿ ಊದಿನ ಕಡ್ಡಿ ಆರಿಸಿ ಬರೋಣಂದವ. ಕಾಯಿಪಲ್ಲೆ ತಗೊಂಡು ಸೀದ ಮನೆಗೆ ಬಂದಿದ್ರೆ ಮುಗಿದು ಹೋಗ್ತಿತ್ತು. ಚೀಲ ಅಲ್ಲೇ ಇಟ್ಟ, ತೂಕ ಮಾಡೋದು ಹೇಳಿಬಿಟ್ಟ. ಹೊಳ್ಳಿ ಬಂದು ಒಯ್ತೀನಿ ತಡಿ ಅಂದವ. ಮನೆಗೆ ಬಂದ ಬರೋದ್ರೊಳಗ ಹೆಂಡತಿ ಬಾಗಲ್ದಾಗ ಕಾಯ್ಕೋತ ನಿಂತಿತ್ತು. ನನ್ನ ಗಂಡ ಬರ್ತಾನ, ಬಜ್ಜಿ ತರ್ತಾನ, ಜಿಲೇಬಿ ತರ್ತಾನ, ಅದನ್ನ ತರ್ತಾನ, ಇದನ್ನ ತರ್ತಾನಂತ ಇದು ಕಾಯ್ಕೋತ ನಿಂತಿತ್ತು. ಬಾಗಲದೊಳಗ ನಿಂತಿತ್ತು. ಬಾಗಲದೊಳಗೆ ನಿಂತಾಗಿ ಬಂದು ಕೈ ಬೀಸ್ಕೊತ್ತ. ಏನೂ ತರ್ಲಿಲ್ಲ. ಆ ಕೇಳಿದ್ದು, ಏನ್ ಹಂಗ ಬಂದಿಯಲ್ಲ? ಬಜ್ಜಿ ಎಲ್ಲೇ, ಜಿಲೇಬಿ ಎಲ್ಲೇ? ಬಜ್ಜಿನೂ ಇಲ್ಲ, ಜಿಲೇಬಿನೂ ಇಲ್ಲ, ಎಲ್ಲ ಊದಿನ ಕಡ್ಡಿ ನೆಪದೊಳಗೆ ಹಂಗ ಬಂದಿ ನಮ್ಮ. ಯಾಕ ಅಂದ್ಲಕ್ಕ, ಊದಿನ ಕಡ್ಡಿನ ಆರಿಸಿಲ್ಲ ನಾ ಇವತ್ತು. ನೀನ್ ಅಟ್ಟ ಶಾಣೆ ಅನ್ನೋ ಅಂದ್ಲಕ್ಕ. ನೀ ಅಟ್ಟ ಶಾಣೆ, ನಿನ್ಕಿನ ನೀ ಏನಿತ್ತಾಗ ಹೋದಿಲ್ಲ, ನಿನ್ಕಿನ ಮೊದಲು ಆರಿಸಿಟ್ಟಿನಿ ಅಂದ್ಲಾಕ. ಅವ ಅಂದ್ರ ಅವನ್ಕಿನ ಅಪ್ಪ ಹಾಕಿ ದೀಪ ಆರಿಸಿಟ್ಟಿನ ಅಂದ್ಲು. ಯಾವಾಗ ಆರಿಸಿಟ್ಟಿನ ಅಂದ್ಲು ಅವಾಗ ಚಲೋ ಆತ್ ಬಿಡು, ಜೀವ ಹೋದದ್ದು ಬಂದಂಗಾತಂದವ. ಹೋದ ಜೀವ ಬಂದಂಗಾತ, ಚಲೋ ಆಯ್ತು ಅನ್ಕೊಂಡ ಅಂದ. ಮತ್ತ ಸಂತಿ ತರ್ಲ ಅಂತ ಹೊಂಟಾಗ ಆಕೆ ಅಂತಾಳ, ನಿನಗೆ ಏಟ್ರ ಏಟು ಬುದ್ಧಿ ಐತೇನ? ಯಾಕಂತೀಯಲ್ಲ? ಹೋಗಾಗ 8 ಕಿಲೋಮೀಟರ್
ಬರಾಗೆಟ್ಟು 8 ಮತ್ತೆ 8 ಕಿಲೋಮೀಟರ್ ನಡ್ಕೊಂತ ಹೊಕ್ಕಿಯಲ್ಲ, ಕಾಲಾಗಿರೋದ್ರ ಗತಿ ಏನಂದ್ ಲಾಕಿ ಪುಣ್ಯಾತ್ಮಿ ಕಾಲಾಗಿರ್ತಾವಲ್ಲ ಪಾದ್ರಾಕ್, ಅದ್ರ ಗತಿ ಏನಂದ್ ಲಾಕಿ ಅವ ನೀನ್ ಅಟ್ಟ ಶಾಣಕ್ಕೆ ಹಾಕೋಬಾರ್ದು ಅಂತ 2 ತಗೊಂಡು ಬಕ್ಕಂದಾಗ ಇಟ್ಕೊಂಡು ಬಂದೀನಂದವ, 2 ತಗೊಂಡು ಜೇಬಿನಾಗ ಇಟ್ಕೊಂಡು ಬಂದೀನಂದವ. ಯಾವಾಗ ಜೇಬಿನಾಗ ಇಟ್ಕೊಂಡು ಬಂದಿನಂದ ಕಾಲಾಗಿರುವವು ಪಾದರಾಕ್ಷಗಳು ಸವಿಬಾರದು ಅನ್ನುವಂಥ ವ್ಯಕ್ತಿಗಳು ಬಡವರಿಗೆ ಅನ್ನವನ್ನು ನೀಡೋದಿಲ್ಲ. ಹಸಿದವರಿಗೆ ಅನ್ನ ನೀಡೋದಿಲ್ಲ. ಹಸಿದವರಿಗೆ ಅನ್ನ ನೀಡೋದೇ ಆ ಭಗವಂತನಿಗೆ ಉಣಿಸಿದಂತೆ. ಶಿವನನ್ನ ಕಾಣೋದು ಯಾರಲ್ಲಿ ಅಂದ್ರ ಮಹಾನ್ ತಪಸ್ವಿಗಳು ಹೇಳ್ತಾರ, ಶಿವ ಯಾರಲ್ಲಿದಾನಂದ್ರೆ ಯಾವ ಭಿಕ್ಷುಕ ಮನೆಯ ಬಾಗಿಲಿಗೆ ಬರ್ತಾನ ಆ ಭಿಕ್ಷುಕನೇ ಸಾಕ್ಷಾತ್ ಶಿವನ ಸ್ವರೂಪಿ ಅಂತಾರ. ಸಾಕ್ಷಾತ್ ಶಿವನ ಸ್ವರೂಪಿ. ಅದಕ್ಕೊಂದಿಷ್ಟು ನೀಡ್ರವ. ನಾಳಿಂದ ಯಾರ ಮನೆ ಬಂದ್ರ ಒಂದಿಷ್ಟು ಇಡೋದು ಮಾಡ್ರಿ. ಯಾಕೆ ನೀಡೋದಿಲ್ಲ ಅಂದ್ರೆ ನಮ್ಮ ಮಂದಿ ಬಹಳ ಬೆರಿಕಾಯಿ ಬಿಟ್ರಿ. ಎಲ್ಲರ ಕೈಯಾಗ ಮೊಬೈಲ್. ಆ ಮೊಬೈಲ್ ಅಂದ್ರೆ ಎಷ್ಟು ವಿಚಿತ್ರ ಮೊಬೈಲ್ ಅದಾವ, ಏನೇನು ಮಾಡ್ತಾವ ಹೇಳಕ್ಕಾಗೋದಿಲ್ಲ. ಮೊಬೈಲ್ ಮಾರಕನೂ ಹೌದು, ಅವು ಒಳಿತನ್ನು ಮಾಡ್ತಾವ, ಕೆಟ್ಟದ್ದು ಮಾಡ್ತಾವ. ಮೊಬೈಲ್ ಇದ್ದವು. ಒಮ್ಮೆ ಒಬ್ಬ ಭಿಕ್ಷುಕ ಬಂದು ಒಂದು ಮನೆಗೆ ಬಂದು ಕೇಳ್ತಾನ, ಅವರ ಏನಾರ ಇದ್ರು ನೀಡ್ರಿ ಅಂದವ. ಏನಾರ ಏನ್ ನೀಡ್ಬೇಕಪ್ಪ, ನಮ್ಮ ಮನೆಗ ನಾವು ಮಾಡಿಲ್ಲ, ನಿನಗೇನ್ ನೀಡ್ಬೇಕು ನಡಿ ಅಂದ್ಲಾಕಿ. ಅವರ ಬಿಸೇದರ ನೀಡ್ರಿ ಅಂದವ. ಬಿಸೇದನ ಅವ ಮಾಡಿಲ್ಲ, ನೀಡುದಿಲ್ಲ ನಡಿ ಅಂದ್ರು. ಅವರ ಆರಿದ್ದರ ನೀಡ್ರಿ, ಅದು ಇಲ್ಲ ನಮ್ಮ ಮನ್ಯಾಗ. ಹೋಗ್ಲಿ ತಂಗಳದ್ದರ ನೀಡ್ರಿ, ಅದು ಇಲ್ಲ. ಹೋಗ್ಲಿ ಹಳಸಿದ್ದರ ನೀಡ್ರಿ, ನಮ್ಮ ಮನೆಗ ಅದು ಇಲ್ಲ. ಮತ್ ನೀವೇನ್ ತಿಂತೀರಂದವ. ನೀವೇನ್ ತಿಂತೀರಿ? ಏನೂ ಇಲ್ಲ ನಮ್ಮ ಮನ್ಯಾಗ. ಹಂಗಾರ ನನ್ನ ಜೊತೆ ಬಂದ್ಬಿಡ್ರಿ ಅಂದವ. ನನ್ನ ಜೊತೆ ಬಂದ್ಬಿಡ್ರಿ, ನನ್ನ ಜೊತೆ ಬಂದ್ರೆ ನಿಮಗೂ ಆಕೈತಿ ನನಗೂ ಆಕೈತಿ ಬರ್ರಿ ಅಂದವ. ನಾವೊಂದು ಮನಿ ಬೇಡಿದ್ರೆ ನೀವೊಂದು ಮನಿ ಬೇಡಂತ್ರಿ. ಯಾವಾಗ ಹಾಗಂದ ಅವಾಗ ಆಕೆಂತಾಳ, ಏನಿಲ್ಲ ನಮಗೆಲ್ಲ ಮಕ್ಕಳು ಗಂಡ್ರು ಎಲ್ಲರೂ ಎದ್ದ ಮೇಲೆ ಬಿಸಿದು ಮಾಡ್ಕೊಂಡು ಉಣ್ತೀವಪ್ಪ, ನಾವೇನು ಬರೋದಿಲ್ಲ ನಡಿ ಅಂದ್ಲಕ್ಕೆ. ಹಂಗಾರೆ ಒಂದು ಕೆಲಸ ಮಾಡ್ರಿ, ಏನ್ ಮಾಡ್ಬೇಕು, ನಂದು ಫೋನ್ ನಂಬರ್ ತಗೋರಿ ಅಂದ. ಫೋನ್ ನಂಬರ್ ತಗೋರಿ. ಎದಕ್ಕ? ಏನಿಲ್ರಿ ಬಿಸಿದ ರೆಡಿ ಆದ ತಕ್ಷಣ ಒಂದು ಮಿಸ್ ಕಾಲ್ ಮಾಡ್ರಿ ಅಂದ. ಯಾವಾಗ ಮಿಸ್ ಕಾಲ್ ಮಾಡಂದ ಅವಾಗ ಆ ಹೆಣ್ಮಗಳಂತಾಳ, ಮಿಸ್ ಕಾಲ್ ಏನ್ ಮಾಡೋದಿಲ್ಲ, ವಾಟ್ಸಪ್ನ್ಯಾಗ ಫೋಟೋ ತೆಗೆದು ಸೆಂಡ್ ಮಾಡಿಬಿಡ್ತೀನಿ ತಗೊಂಡ್ಲಾಕಿ. ಅಷ್ಟು ಫಾರ್ವರ್ಡ್ ಆಗೈತಿ ಜನ, ಅಷ್ಟು ಬೆರಿಕೆ ಆಗಿದೆ. ಆ ಬೆರಿಕಿತನ, ಆ ಫಾರ್ವರ್ಡ್ ಅದ್ಯಾವುದೂ ನಮಗೆ ಬೇಡ. ಶರಣರ ಸಿದ್ಧಾಂತಗಳನ್ನು ನಮ್ಮ ಬದುಕಿನೊಳಗೆ ನಾವು ಅಳವಡಿಸಿಕೊಂಡು ಶರಣರಂತೆ ಬದುಕಿದರೆ ನಾವೇ ಮುಂದೊಂದು ದಿನ ಈ ಭೂಮಿಯನ್ನ, ಈ ನಾಡನ್ನ ಕೈಲಾಸವನ್ನಾಗಿ ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತೈತಿ ಅನ್ನುವಂಥ ಸಿದ್ಧಾಂತವನ್ನ ಕಲ್ಯಾಣದ ಶರಣರು ನಮಗೆ ನೀಡಿದ್ದಾರೆ, ಕೊಟ್ಟಿದ್ದಾರೆ. ಕಲ್ಯಾಣ ಅಂದ್ರೆ ಸುಖಿ ರಾಜ್ಯ. ಸುಖಿ ರಾಜ್ಯ. ಕಲ್ಯಾಣದಲ್ಲಿ ಎಲ್ಲರೂ ಕಾಯಕ ಮಾಡ್ತಿದ್ರು. ಬಸವಣ್ಣ ಅಂತಾನ, ಬೇಡುವವರಿಲ್ಲದೆ ಬಡವನಾನಾದೆ. ಎಷ್ಟು ಸುಂದರವಾದ ಮಾತನ್ನಂತ ನೋಡ್ರಿ. ಬೇಡುವವರಿಲ್ಲದೆ ಬಡವನಾನಾದೆ. ಕಲ್ಯಾಣದಲ್ಲಿ ಯಾರೂ ಬೇಡವರಿಲ್ಲ. ಯಾಕ? ಎಲ್ಲಿ ಬೇಡವ್ರು ಇರ್ತಾರಂದ್ರೆ ಅಲ್ಲಿ ದುಡಿಯೋರು ಇರೋದಿಲ್ಲ. ಎಲ್ಲಿ ಬೇಡವ್ರು ಇರೋದಿಲ್ಲ ಅಂದ್ರೆ ಅಲ್ಲಿ ಎಲ್ಲರೂ ದುಡಿತಾರೆ. ಹಾಗಾಗಿ ಕಲ್ಯಾಣದಲ್ಲಿ ಎಲ್ಲರೂ ಸಹಿತ ದುಡಿತಿದ್ರು. ದುಡಿದು ಪ್ರತಿಯೊಬ್ಬ ಶರಣನ ಸಿದ್ಧಾಂತವೇ ದಾಸೋಹ. ದಾಸೋಹ. ಕಲ್ಯಾಣದಲ್ಲಿರುವಂತ ಪ್ರತಿಯೊಬ್ಬ ಶರಣರು ಸಹಿತ ದಾಸೋಹ ಮಾಡ್ತಿದ್ರು, ಉಣಿಸ್ತಿದ್ರು. ಯಾರಿಗೆ ಉಣಿಸ್ತಿದ್ರು ಅಂದ್ರೆ ಎಲ್ಲ ಶರಣರಿಗೆ ಪ್ರಸಾದವನ್ನು ಮಾಡಿಸ್ತಿದ್ರು. ಅಂದ್ರೆ ಪ್ರಸಾದ ಮಾಡಿಸುವುದೇ ಮೋಕ್ಷಕ್ಕೆ ಹಾದಿ ಅಂತಾರೆ. ಕಲ್ಯಾಣದೊಳಗ ಪ್ರತಿಯೊಬ್ಬ ಜೀವಿನೂ ಸಹಿತ, ಪ್ರತಿಯೊಬ್ಬ ಶರಣರೂ ಸಹಿತ ದಿನನಿತ್ಯ ಕಾಯಕವನ್ನು ಮಾಡಿ ಆ ಕಾಯಕದಿಂದ ಬಂದಿರುವಂತ ಸಂಪತ್ತನ್ನ ದಾಸೋಹ ರೂಪದಲ್ಲಿ ಎಲ್ಲ ಶರಣರಿಗೆ ಉಣಬಡಿಸ್ತಿದ್ರು, ನೀಡುತ್ತಿದ್ರು. ಅವರ ಹೊಟ್ಟೆಯನ್ನ ತುಂಬಿಸ್ತಿದ್ರು, ಅವರಿಗೆ ತೃಪ್ತಿ ಪಡಿಸ್ತಿದ್ರು. ಅದಕ್ಕೆ ನಾವು ಒಂದಿಷ್ಟು ಶರಣರ ನಾಡಿನೊಳಗ ನಮ್ಮೆಲ್ಲ ಶರಣರ ಅಣ್ಣ ಯಾರು, ಅಪ್ಪ ಯಾರು ಅಂದ್ರೆ ಅದು ಬಸವಣ್ಣ. ಅಂತ ಬಸವಣ್ಣನ ಜನ್ಮಸ್ಥಳವಾಗಿರುವಂತ ಬಾಗೇವಾಡಿಯೊಳಗ ನಾವು ಒಂದಿಷ್ಟು ಹಸಿದು ಬಂದವರಿಗೆ ಅನ್ನವನ್ನ ನೀಡಿದರೆ ನಾವು ಶರಣ ಸಿದ್ಧಾಂತವನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತೆ ಅನ್ನುವಂಥ ಭಾವವನ್ನು ಎಲ್ಲರೂ ತಂದುಕೊಂಡು ನೀವು ನೀಡುವಂತ ಕೆಲಸ ಮಾಡಿ.
ಉಣಿಸುವಂತ ಕೆಲಸ ಮಾಡು. ಅದಕ್ಕ ಮುಕ್ತಿ ಅದ್ರೊಳಗೈತಪ್ಪ. ಅದನ್ನು ಬಿಟ್ಟು ಸತ್ತ ಮೇಲೆ ಮೋಕ್ಷ ಸಿಗುತ್ತೆ ಅಂತ ತಿಳ್ಕೊಂಡು ಭಾವಿಸ್ಕೊಳ್ಬಾರ್ದು ಅಂತ ಮುಕ್ತಾಯಕ್ಕೆ ನಮ್ಗೆ ಹೇಳ್ಕೊಂತ ಬರ್ತಾಳಂದ್ರೆ, ನಾವು ಬಡವರಿಗೆ ಹಸಿದವರ ಮಧ್ಯದಲ್ಲಿ ನಾವು ಮುಕ್ತಿ ಅನ್ನೋದು ಅಡಗಿ ಕುಳಿತಿದೆ ಅಂತ ಮುಕ್ತಿಯನ್ನ ನಾವು ಪಡ್ಕೊಳ್ಬೇಕಾದ್ರೆ ಹಸಿದವರಿಗೆ ಅನ್ನವನ್ನ ನೀಡಬೇಕು ಅನ್ನುವಂಥ ಸಿದ್ಧಾಂತವನ್ನ ಬಹಳ ಸ್ಪಷ್ಟವಾಗಿ ನಮಗ ಮುಕ್ತಾಯಕ್ಕ ತಿಳಿಸಿಕೊಟ್ಟಿದ್ದಾಳೆ. ಅದಕ್ಕೆ ಕಾಡಿಗೆ ಓಡುವುದಲ್ಲ, ಗವಿಗೆ ಹೋಗಿ ಕುಂಡ್ರುವುದಲ್ಲ ಮೋಕ್ಷ ಬೇಕು ಅಂದ್ರೆ. ಕಾಡಿಗೆ ಓಡಿ ಹೋಗಿ ಕಾಡಿನೊಳಗ ತಪಸ್ಸನ್ನು ಆಚರಿಸಬೇಕು ಅಂತ ತಿಳ್ಕೊಂಡು ತಪಸ್ಸನ್ನು ಆಚರಿಸಲಿಕ್ಕೆ ಹೋದ್ರೆ ಮೋಕ್ಷ ಬರೋದಿಲ್ಲ. ಗವಿಯೊಳಗ 1 ತಿಂಗಳ 2 ತಿಂಗಳ 1 ವರ್ಷ 2 ವರ್ಷ ನೀ ಅನುಷ್ಠಾನ ಮಾಡಿದ್ರು ಸಹಿತ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಯಾವಾಗ ನಿನಗೆ ಮೋಕ್ಷ ಪ್ರಾಪ್ತಿ ಅಂದ್ರೆ ಆಕೆ ಹೇಳ್ತಾಳೆ, ಯಾರು ಹಸಿದವರು ಮನೆಗೆ ಬಂದಿರ್ತಾರೆ, ಹಸಿದವರ ಮಧ್ಯದಲ್ಲಿ ಈ ಮೋಕ್ಷ ಅನ್ನೋದು ಅಡಗಿಕೊಂಡಿದೆ, ಅದು ಅವರಿಗೆ ಉಣಿಸಿದರೆ ಆ ಮೋಕ್ಷ ನಿನಗ ಪ್ರಾಪ್ತಿ ಆಗ್ತದೆ. ಜಪ ಬೇಡ, ತಪ ಬೇಡ, ಏನೂ ಬೇಡ, ಉಣಿಸ್ಬೇಕು. ಅದೇ ಸಿದ್ಧಾಂತವನ್ನ ನಮ್ಮ ಮುಕ್ತಾಯಕ್ಕ ನಮ್ಗ ಹೇಳಿಕೊಟ್ಟಿದ್ದಾಳಂದ್ರೆ, ನಾವು ಇನ್ನು ಮೇಲೆ ಮುಕ್ತಾಯಕ್ಕನ ಸಿದ್ಧಾಂತದಂತೆ ಬದುಕಿದರೆ ನಮ್ಮ ಈ 1 ತಿಂಗಳದ ಪ್ರವಚನ ನಮಗೆ ಸಾರ್ಥಕತೆಯನ್ನು ತಂದುಕೊಳ್ತೈತಿ ಅನ್ನುವಂಥ ಮಾತನ್ನ ಕೇಳ್ತಾ, ತಾವು ನಾಳಿಂದ ಯಾರಾದ್ರೂ ಬಂದ್ರೆ ಮುಂದಕ್ಕೆ ಹೋಗಿ ಅನ್ನಬೇಡ, ಇದ್ರೆ ನೀಡಿ, ಇರ್ಲಿಲ್ಲ ಅಂದ್ರೆ ಸ್ವಲ್ಪ ತಡೆಯಪ್ಪ ನೀಡ್ತೀವಂತ ನಿಲ್ಲಿಸಿ ಆದರೂ ನೀಡಿದ್ರೆ ಅದು ಶರಣರ ಸಿದ್ಧಾಂತಕ್ಕ ನಾವು ಪಾದಾರ್ಪಣೆಯನ್ನು ಮಾಡಿದಂಗ, ಶರಣರಂತೆ ನಾವು ಬದುಕಿದಂಗ ಅನ್ನುವಂಥದ್ದನ್ನ ನಮಗೆಲ್ಲ ಶರಣರು ಮಾರ್ಗದರ್ಶನ ಮಾಡಿದಾರಂದ್ರೆ ನಾವು ಅವರಂತೆ ಬದುಕೋಣ, ನಮ್ಮ ಬದುಕನ್ನ ಬಂಗಾರವಾಗಿ ಇಟ್ಕೊಳ್ಳೋಣ, ನಮ್ಮ ಜೀವನವನ್ನ ಹಸನ್ಮಯವಾಗಿ ಮಾಡಿಕೊಳ್ಬೇಕು ಅಂದ್ರೆ ನಮಗೆ ಈ ಆಧ್ಯಾತ್ಮ, ಈ ಚಿಂತನೆ, ಈ ಪ್ರವಚನ ಎಲ್ಲವುಗಳು ಬೇಕೇ ಬೇಕು.